ಅಂತಕ್ಕಂಥದ್ದು ನಾವು ನೋಡ್ತಾ ಬಂದರೆ ಎಕನಾಮಿಕ್ಸ್ ಅಂತಕ್ಕಂಥ ಏನ್ರಿ ಎಕನಾಮಿಕ್ಸ್ ಅಂದ್ರೆ ಮಾನವನ ಯಾರಾದ್ರೂ ಎಮ್ ಎಕನಾಮಿಕ್ಸ್ ಇದ್ರಿ 1 2 3 4 5 6 7 ಹೀಗೆ ನೋಡ್ಕೊಂಡ್ಬಿಡ್ತೀನಿ, ಆಮೇಲೆ ಬೆಳಂಗಿಲ್ಲ ಅವ್ರಿಗೆ, ಎಲ್ಲ ಪ್ರಶ್ನೆಗಳು ಅವ್ರ ಮೇಲೆ ಬರ್ತಾವೆ. ಓಕೆ, ಎಕನಾಮಿಕ್ಸ್ ಏನ್ರಿ ಎಕನಾಮಿಕ್ಸ್ ಅಂದ್ರೆ ಎಕನಾಮಿಕ್ಸ್ ದೈನಂದಿನ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಅರ್ಥಶಾಸ್ತ್ರ ಅಂತ ಕರಿತೀವಿ. ಓಕೆ, ಹಾಗಾದರೆ ಆರ್ಥಿಕ ಚಟುವಟಿಕೆಗಳು ಯಾವ್ಯಾವು? ಈಗ ಆರ್ಥಿಕ ಚಟುವಟಿಕೆ ಬಗ್ಗೆ ಕುರಿತು ಅಧ್ಯಯನ ಮಾಡೋದು ಯಾವುದ್ರಿ? ಎಕನಾಮಿಕ್ಸ್. ಕೊಳ್ಳುವರು ಮತ್ತು ಮಾರು. ಓಕೆ, ಈಗ ನೀವೇನಂತ ಹೇಳಿದ್ರಿ? ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರ ಅಂತ ಕರಿತೇವೆ. ಹೌದಾ? ಕರೆಕ್ಟಾ? ಹಾಗಾದರೆ ಆರ್ಥಿಕ ಚಟುವಟಿಕೆಗಳು ಗೊತ್ತಿರಬೇಕಲ್ಲ ನಮ್ಗೆ, ಯಾವ ಆರ್ಥಿಕ ಚಟುವಟಿಕೆಗಳು ಯಾವುದು ಅಲ್ಲ ಅಂತೇಳಿ. ಅಂದರೆ ಎದರ ಬಗ್ಗೆ ಅಧ್ಯಯನ ಮಾಡ್ತದೆ ಎಕನಾಮಿಕ್ಸ್ ಅಂತಕ್ಕಂಥದ್ದು. ಓಕೆ ನೋಡಿ, ಎಕನಾಮಿಕ್ಸ್ ಎಂಬ ಪದವು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮಸ್ ಅಂತಕ್ಕಂಥ 2 ಪದಗಳಿಂದ ಬಂದಿದೆ. ಓಕೋಸ್ ಅಂದರೆ ಗೃಹ ಅಂತ ಕರಿತಾ ಬರ್ತೀವಿ, ಕಾಣಿಸ್ತದಲ್ರಿ ಅಕ್ಷರ. ಮತ್ತು ನೋಮಸ್ ಅಂದರೆ ನಿರ್ವಹಣೆ, ಮ್ಯಾನೇಜ್ಮೆಂಟ್ ಅಂತ ಕರಿತಾ ಬರ್ತೀವಿ, ನಿರ್ವಹಣೆ. ನೋಡ್ರಿ, ಎಕನಾಮಿಕ್ಸ್ ಎಂಬ ಪದ ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮಸ್ ಅಂತಕ್ಕಂಥ 2 ಪದಗಳಿಂದ ಬಂದಿದೆ. ಅದರಲ್ಲಿ ಓಕೋಸ್ ಅಂದರೆ ಗೃಹ, ಹೌಸ್ ಅಂತ ಕರಿತೀವಿ ಅಥವಾ ಒಂದು ಮನೆ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ ನೋಮೋಸ್ ಅಂದರೆ ನಿರ್ವಹಣೆ ಅಂತ ಕರಿತೀವಿ, ಮ್ಯಾನೇಜ್ಮೆಂಟ್ ಅಂತ ಕರಿತಾ ಬರ್ತೀವಿ. ಅವು ಎರಡನ್ನ ಒಕೋನೋಮಿಯಾ ಅಂತ ಕರಿತಿದ್ರು. ಯಾವ ಒಂದು ಭಾಷೆಯಲ್ರಿ? ಗ್ರೀಕ್ ಭಾಷೆಯಲ್ಲಿ ಒಕೋನೋಮಿಯಾ ಅಂತಕ್ಕಂಥ ಪದವನ್ನು ಬಳಸ್ತಿದ್ರು. ಅದು ಓಕೋಸ್ ಮತ್ತು ನೋಮಸ್ ಎಂಬ 2 ಪದಗಳಿಂದ ಬಂದಿರತಕ್ಕಂಥದ್ದು. ಇದರಲ್ಲಿ ಈ ಮನೆಯನ್ನು ನಿರ್ವಹಣೆ ಮಾಡುವ ಒಂದು ಶಾಸ್ತ್ರವನ್ನು ಅಥವಾ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡುವ ಶಾಸ್ತ್ರವನ್ನು ಅಥವಾ ಗೃಹವನ್ನು ನಿರ್ವಹಣೆ ಮಾಡುವ ಶಾಸ್ತ್ರವನ್ನು ನಾವು ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಅಂತಕ್ಕಂಥದ್ದು ಕರಿತಾ ಬಂದ್ವಿ. ಅಂದರೆ ಇಡೀ ಒಂದು ದೇಶವನ್ನು ನಾವು ಒಂದು ಕುಟುಂಬ ಅಂತ ಪರಿಗಣಿಸ್ತೇವೆ. ಹೌದಲ್ರಿ? ಒಂದು ಮನೆಯಲ್ಲಿ ಯಾವ ರೀತಿಯಾಗಿ ತಂದೆ ತಾಯಿ ಅಣ್ಣ ತಂಗಿ ತಮ್ಮ ಎಲ್ಲ ಇರ್ತೀವಲ್ಲ, ಆ ಮನೆಯಲ್ಲಿ ಏನಾಗ್ತದೆ ರೀ, ಪ್ರತಿನಿತ್ಯ ನಾವು ಏನು ಮಾಡಬೇಕಾಗ್ತದೆ ರೀ? ಖರ್ಚು ವೆಚ್ಚಗಳನ್ನು ಮಾಡಬೇಕಾಗ್ತದೆ. ಏನಾದರೂ ಆದಾಯವನ್ನು ಗಳಿಸ್ಬೇಕಾಗ್ತದೆ. ಆ ಮನೆಯಿಂದ ಆದಾಯವನ್ನು ಗಳಿಸುವುದು ಮತ್ತು ಖರ್ಚನ್ನು ಮಾಡಬೇಕಾಗ್ತದೆ. ಯಾವ ರೀತಿಯಾಗಿ ಆದಾಯ ಗಳಿಸೋದು, ಖರ್ಚನ್ನು ಮಾಡ್ತಿರ್ತೀವಲ್ಲ, ದೇಶನೂ ಕೂಡ ಅದೇ ರೀತಿಯಾಗಿ ಬಜೆಟನ್ನು ತಯಾರು ಮಾಡ್ತದೆ. 1 ವರ್ಷಕ್ಕೆ ಬಜೆಟಲ್ಲಿ ಏನು ಮಾಡ್ತಾರೆ? 1 ವರ್ಷಕ್ಕೆ ಆಗ್ತಕ್ಕಂಥ ಆದಾಯ ಎಷ್ಟು, ಆ ವರ್ಷ ಮಾಡ್ತಕ್ಕಂಥ ಖರ್ಚು ಎಷ್ಟು ಅಂತಕ್ಕಂಥ ನೋಡ್ತಾ ಬರ್ತೀವಿ. ಹೌದಾ? ಅಂಥ ಒಂದು ಆರ್ಥಿಕತೆಯಲ್ಲಿ ನಾವೇನು ಮಾಡ್ತಾ ಬರ್ತೀವಪ್ಪ ಅಂದರೆ, ಈ ಒಂದು ಗೃಹದ ನಿರ್ವಹಣೆಯಿಂದ ಏನು ಸ್ಟಾರ್ಟ್ ಆಯ್ತಪ್ಪ ಅಂದರೆ ದೇಶದ ಆರ್ಥಿಕತೆ ಅಂತಕ್ಕಂಥ ನೋಡ್ತಾ ಬರ್ತೀವಿ. ಓಕೆ, ಈ ಎಕನಾಮಿಕ್ಸ್ ಅಂತಕ್ಕಂಥದ್ದು ಯಾವ ಒಂದು ಭಾಷೆಯಿಂದ ಬಂದದ್ರಿ? ಗ್ರೀಕ್ ಭಾಷೆಯಲ್ಲಿ ಏನಂತ ಕರಿತಿದ್ರು? ಮತ್ತು ನೋಮಸ್. ಓಕೋಸ್ ಅಂದರೆ, ನೋಮಸ್ ಅಂದರೆ ನಿರ್ವಹಣೆ. ಅನೇಕ ಎಕ್ಸಾಮ್ಗಳಲ್ಲಿ ಕೇಳಿದ್ದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ, ಇನ್ನು ಎಕನಾಮಿಕ್ಸ್ ಅಂತಕ್ಕಂಥದ್ದನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡಿದ್ರು ಒಬ್ಬ ವ್ಯಕ್ತಿ. ಯಾರು ಅವರು? ಆಡಮ್ ಸ್ಮಿತ್ ಅಂತ ಕರಿತೀವಿ. ಹಾಗಾದರೆ ಯಾವ ಒಂದು ವಿಷಯದಲ್ಲಿ ಅಡಕವಾಗಿತ್ತಿರೋದು? ಮೊದಲು ರಾಜ್ಯಶಾಸ್ತ್ರದಲ್ಲಿ ಅಡಕವಾಗಿತ್ತು. ಎಕನಾಮಿಕ್ಸ್ ಅಂತಕ್ಕಂಥದ್ದು ರಾಜ್ಯಶಾಸ್ತ್ರದಲ್ಲಿ ಏನಾಗಿತ್ತಿರೋದು? ಅಡಕವಾಗಿತ್ತು. ಅಂದರೆ ರಾಜ್ಯಶಾಸ್ತ್ರದಲ್ಲಿ ಒಂದು ಭಾಗವಾಗಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತಿದ್ದೆವು. ಅದನ್ನು ಸ್ವತಂತ್ರವಾಗಿ ಅಧ್ಯಯನ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಆಡಮ್ ಸ್ಮಿತ್. ಯಾರೀ? ಆಡಮ್ ಸ್ಮಿತ್ ಅವರು. ಈ ಆಡಮ್ ಸ್ಮಿತ್ ಅವರು ಅರ್ಥಶಾಸ್ತ್ರವನ್ನು ಮೊದಲ ಬಾರಿಗೆ ಸ್ವತಂತ್ರವಾಗಿ ಅಧ್ಯಯನ ಮಾಡಿದ್ರು. ಏನಂತ ಕರೆದ್ರು ಅದಕ್ಕೆ ಹೆಸರು? ಏನಂತ ಕರೆದಿರಿ ಅದಕ್ಕೆ? ಅವ್ರ ಕೃತಿ ಹೇಳತ್ತೀರಿ, ವೆಲ್ತ್ ಆಫ್ ನೇಷನ್ ಕೃತಿ ಅದು. ಅವರು ಸ್ವತಂತ್ರವಾಗಿ ರಾಜ್ಯಶಾಸ್ತ್ರದಿಂದ ಅರ್ಥಶಾಸ್ತ್ರವನ್ನು ಬೇರೆ ಮಾಡಿ ಅಧ್ಯಯನ ಮಾಡ್ತಾ ಬರ್ತಾರೆ. ಆ ಬೇರೆ ಮಾಡಿ ಅಧ್ಯಯನ ಮಾಡೋ ಹೆಸರು ಏನು ಕರೆದ್ರು? ರಾಜಕೀಯ ಅರ್ಥಶಾಸ್ತ್ರ. ಏನಂತ ಕರೆದ್ರಿ? ರಾಜಕೀಯ ಅರ್ಥಶಾಸ್ತ್ರ ಅಂತೇಳಿ ಏನು ಮಾಡಿದ್ರಪ್ಪ ಅಂದರೆ ಅದಕ್ಕೆ ಒಂದು ಹೆಸರನ್ನು ಕರಿತಾ ಬಂದರು. ಅಂದರೆ ಈ ರಾಜ್ಯಶಾಸ್ತ್ರದಲ್ಲಿ ಇರ್ತಕ್ಕಂಥ ಅರ್ಥಶಾಸ್ತ್ರವನ್ನು ಬೇರೆ ಮಾಡಿ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ರಾಜಕೀಯ ಅರ್ಥಶಾಸ್ತ್ರ ಅಂತ ಹೆಸರಿಟ್ಟರು. ತದನಂತರದಲ್ಲಿ ಆಡಮ್ ಸ್ಮಿತ್ ಅವರನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಈ ಒಂದು ಉದ್ದೇಶಕ್ಕಾಗಿ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತಾ ಬರ್ತೀವಿ. ಆಡಮ್ ಸ್ಮಿತ್ ಅವರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಸುಮಾರು 1723ರಲ್ಲಿ ಏನಪ್ಪ ಅಂದರೆ ಅವರು ಜನಿಸ್ತಾರೆ. 1790ರಲ್ಲಿ ಏನಾಗ್ತಾರೆ? ಅವರು ಮರಣವನ್ನು ಹೊಂತಾ ಬರ್ತಾರೆ. ಅಂದರೆ
ಈ ಒಂದು ಜೂನ್ 1723 ಅವರು ಜನನವನ್ನು ಹೊಂದುತ್ತಾರೆ. 17 ಜುಲೈ 1790 ಅವರು ಮರಣವನ್ನು ಹೊಂತಾ ಬರ್ತಾರೆ. ಸ್ಕಾಟ್ಲೆಂಡ್ ದೇಶದಲ್ಲೇ ಹುಟ್ಟಿ ಅದೇ ಸ್ಕಾಟ್ಲೆಂಡ್ ದೇಶದಲ್ಲೇ ಮರಣವನ್ನು ಹೊಂತಾ ಬರ್ತಾರೆ. ಅವರ ಒಂದು ಪ್ರಮುಖವಾಗಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದರೆ ಯಾವುದ್ರಿ ಕೃತಿ? ವೆಲ್ತ್ ಆಫ್ ನೇಷನ್ ಅಥವಾ ರಾಷ್ಟ್ರಗಳ ಸಂಪತ್ತು, ರಾಷ್ಟ್ರಗಳ ಸಂಪತ್ತು ಅಂತ ಕರಿತಾ ಬರ್ತೀವಿ. 1776 ಈ ಒಂದು ಕೃತಿಯನ್ನು ಏನು ಮಾಡ್ತಾರಪ್ಪ ಅಂದರೆ ಮೊದಲ ಬಾರಿಗೆ ಪ್ರಕಟ ಮಾಡಲಾಗ್ತದೆ. 1770 ಇದಕ್ಕಿಂತ ಮುಂಚೆ ಅನೇಕ ಕೃತಿಗಳು ಬರೆದಿರ್ತಾರೆ. 1759 ನೈತಿಕ ಭಾವನೆಗಳ ಸಿದ್ಧಾಂತ ಅಂತ ಕೃತಿ ಬರೀತಾರೆ. ಆದರೆ ನಮ್ಗೆ ಎಕನಾಮಿಕ್ಸ್ ಸಂಬಂಧಪಟ್ಟಿದ್ದಲ್ಲದು. ಅದು ಸಂಬಂಧಪಟ್ಟಿದ್ದು ಯಾವುದಪ್ಪ ಅಂದರೆ ರಾಷ್ಟ್ರಗಳ ಸಂಪತ್ತು, ಆ್ಯನ್ ಎನ್ಕ್ವೈರಿ ಇನ್ ಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್. ಆ ಕೃತಿ ಹೆಸರು ಆ್ಯನ್ ಎನ್ಕ್ವೈರಿ ಇನ್ ಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್. ಅದನ್ನು ನಾವು ಶಾರ್ಟಾಗಿ ಏನು ತಗೋತೀವಿ ರೀ? ವೆಲ್ತ್ ಆಫ್ ನೇಷನ್ ಅಂತ ತಗೋತಾ ಬರ್ತೀವಿ. ಅಂದರೆ ರಾಷ್ಟ್ರಗಳ ಒಂದು ಸಂಪತ್ತು ಅಂತಕ್ಕಂಥದ್ದನ್ನು ನಾವು ಪರಿಗಣನೆಗೆ ಮಾಡ್ತಾ ಬರ್ತೀವಿ. ಓಕೆನಾ? ಅರ್ಥ ಆಯ್ತು ಇಷ್ಟು? ಅವ್ರ ಬಗ್ಗೆ ಅರ್ಥ ಆಯ್ತಾ? ಓಕೆ. ಇನ್ನು ನೆಕ್ಸ್ಟ್ ಅನೇಕ ಸಿದ್ಧಾಂತಗಳನ್ನು ಮಂಡಿಸ್ತಾರೆ. ಯಾರು? ಆಡಮ್ ಸ್ಮಿತ್ ಅವರು. ಓಕೆ, ಯಾವ್ಯಾವ ಸಿದ್ಧಾಂತಗಳನ್ನು ಮಂಡಿಸ್ತಾರೆ? ನಮ್ಮ ಎಕನಾಮಿಕ್ಸ್ದವ್ರಿಗೆ ಬಂದು ಕೂತಿಗೆ ಆಡಮ್ ಸ್ಮಿತ್ ಅವರು ಮಂಡಿಸಿರ್ತಕ್ಕಂಥ ಸಿದ್ಧಾಂತಗಳು ಯಾವ್ಯಾವ? ಸುಮ್ಮನೆ ಒಂದು 2-3 ಕುತ್ತಿ ಬಂತವ್ರು, ನಾವು ಯಾಕೆ ಕೈ ಎತ್ತಲಿ ಅಂತಾರೆ. ಓಕೆನಾ? ಇರಲಿ, ಹಂಗೇನು ಪ್ರೆಷರ್ ಕೊಡೋಂಗಿಲ್ಲ, ನೀವು ಆರಾಮಾಗಿ ಕಲೀರಿ. ಯಾವ್ರಿ? ಈ ಕಾಣದ ಕೈ ಸಿದ್ಧಾಂತ ಅಂತ ಮಂಡಿಸ್ತಾರೆ. ಒಂದ್ಸಲ ಇಲ್ಲಪ್ಪ ಅಂದರೆ ISC ಕೇಳಿರ್ತಕ್ಕಂಥ ಪ್ರಶ್ನೆ, ಕಾಣದ ಕೈ ಸಿದ್ಧಾಂತ, ಇನ್ವಿಸಿಬಲ್ ಹ್ಯಾಂಡ್ ಅಂತ ಬಳಸ್ತಾ ಬರ್ತಾರೆ. ಅಂದರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ತನ್ನಿಂದ ತಾನೇ ಸಮತೋಲನವನ್ನು ಸಾಧಿಸ್ತವೆ ಅಂತ ಹೇಳ್ತಾರೆ. ಯಾರೀ? ಆಡಮ್ ಸ್ಮಿತ್ ಅವರು. ಒಂದು ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ತನ್ನಿಂದ ತಾನೇ ಸಮತೋಲನವನ್ನು ಸಾಧಿಸ್ತವೆ. ಅಂದರೆ ಬೇಡಿಕೆ ಅಂದ್ರೆ ಏನು? ವಾಟ್ ಈಸ್ ಡಿಮಾಂಡ್? ಡಿಮಾಂಡ್ ಹಂಗಂದ್ರೆ ಏನು? ಓಕೆ, ಹಾಂ ರೀ. ಪ್ರೈಸಾ? ಪ್ರೈಸ್ ಅಂದರೆ ಬೆಲೆ, ಡಿಮಾಂಡ್ ಬೇಡಿಕೆ. ಓಕೆ, ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಹೇಳ್ತೀನಿ. ಸರಕು ಅಂದ್ರೆ ಏನು, ಸೇವೆ ಅಂದ್ರೆ ಏನು, ಬೇಡಿಕೆ ಅಂದ್ರೆ ಏನು, ಪ್ರೈಸ್ ಅಂದ್ರೆ ಏನು, ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ಇದು ಮುಗಿಸೋಣ. ನೆಕ್ಸ್ಟ್ ಓಕೆ, ನೋಡಿರಿ ಏನ್ರಿ? ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ತನ್ನಿಂದ ತಾನೇ ಸಮತೋಲನ ಸಾಧಿಸೋದು ಯಾವ್ದ್ರಿ? ಕಾಣದ ಕೈ ಸಿದ್ಧಾಂತ ಅಂತ ಬರ್ತದೆ. ಇನ್ನು ವಜ್ರ ಮತ್ತು ನೀರಿನ ವಿರೋಧಾಭಾಸ ಅಂತ ಹೇಳ್ತಾ ಬರ್ತಾರೆ. ವಜ್ರ ಮತ್ತು ನೀರಿನ ವಿರೋಧಾಭಾಸ. ಈಗ ವಜ್ರಕ್ಕೆ ಬೆಲೆ ಹೆಚ್ಚೋ, ನೀರಿಗೆ ಬೆಲೆ ಹೆಚ್ಚೋ? ನೀರಿಗೆ ಬೆಲೆ ಹೆಚ್ಚ? ಯಾರವರು? ಓಕೆ, ನೀರಿಗೆ ಬೆಲೆ ಕಡಿಮೆ, ವಜ್ರಕ್ಕೆ ಬೆಲೆ ಹೆಚ್ಚು. ನಿಮ್ಗೆ ಯಾವ್ದು ಬೇಕ್ರಿ? ನೀರು ಬೇಕಾ, ವಜ್ರ ಬೇಕಾ? ನೀರು ಬೇಕಾ, ವಜ್ರ? ಯಾರು ವಜ್ರ ಬೇಕು ನೋಡ್ರಿ, ಕೈ ಎತ್ರಿ. ವಜ್ರ ಕುಡ್ತೀನಿ, ಒಟ್ಟ ನೀರು ಕುಡಿಬಾರ್ದು ನೀವು. ಓಕೆ, ನೋಡ್ರಿ, ಹೆಚ್ಚಿನ ಬೆಲೆ ಇರ್ತಕ್ಕಂಥ ವಜ್ರಕ್ಕೂ ಕಡಿಮೆ ಬೆಲೆ ಇರ್ತಕ್ಕಂಥ ನೀರಿಗೂ ವಿರೋಧ ಇದೆ ಅಂತ ಹೇಳ್ತಾರೆ. ಹೆಚ್ಚಿನ ಬೆಲೆ ಇರ್ತಕ್ಕಂಥ ವಜ್ರಕ್ಕೂ ಕಡಿಮೆ ಬೆಲೆ ಇರ್ತಕ್ಕಂಥ ನೀರಿಗೂ ವಿರೋಧ ಇದೆ. ಯಾವ ರೀತಿಯಪ್ಪ ಅಂದರೆ, ಹೆಚ್ಚು ಬೆಲೆ ಇರ್ತಕ್ಕಂಥ ವಜ್ರವನ್ನು ಕಡಿಮೆ ಜನರು ಬಳಸ್ತಾರೆ, ಕಡಿಮೆ ಬೆಲೆ ಇರ್ತಕ್ಕಂಥ ನೀರನ್ನು ಎಲ್ಲ ಜನರು ಬಳಸ್ತಾ ಬರ್ತಾರೆ. ಆ ನೀರು ಇರ್ಲಿಕ್ಕಂದ್ರೆ ನಾವು ಬದುಕಕ್ಕಾಗಂಗಿಲ್ಲ, ವಜ್ರ ಇರ್ಲಿಕ್ಕಂದ್ರೆ ಬದುಕ್ಬೋದು. ಅದಕ್ಕೆ ಎರಡೂ ವಿರೋಧ ಸಂಬಂಧವಿದೆ ಅಂತ ಹೇಳ್ತಾ ಬರ್ತಾರೆ. ಅವು ಸಿದ್ಧಾಂತಗಳೇನು ಬೇಡ, ನಾವೇನು ಎಕನಾಮಿಕ್ಸ್ PhD ಮಾಡೋದಿಲ್ಲ ಈಗ. ಓಕೆನಾ? ಓಕೆ. ಇನ್ನು ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರಿತೀವ್ರಿ? ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರೀ? ಕೌಟಿಲ್ಯನನ್ನ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾಕೆ ಕರಿತೀವಿ? ಈಗ ಅವಾಗ ಹೇಳಿದೆ ನಾನು, ಯಾರು? ಆಡಮ್ ಸ್ಮಿತ್ ಅವರನ್ನು ಯಾಕೆ ಕರಿತೀವಪ್ಪ ಅಂದರೆ, ರಾಜ್ಯಶಾಸ್ತ್ರದಿಂದ ಅರ್ಥಶಾಸ್ತ್ರವನ್ನು ಬೇರ್ಪಡಿಸಿ ರಾಜಕೀಯ ಅರ್ಥಶಾಸ್ತ್ರ ಅಂತೇಳಿ ಅಧ್ಯಯನ ಮಾಡೋದು. ಅದಕ್ಕೆ ಅವರನ್ನು ಏನು ಕರಿದೇವ್ರಿ? ಎಲ್ಲ ಪ್ರಪಂಚದ ಅರ್ಥಶಾಸ್ತ್ರ ಅಥವಾ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಹಾಗಾದರೆ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕೌಟಿಲ್ಯನನ್ನ ಯಾಕೆ ಕರಿಬೇಕಾಗಿತ್ತು? ಅರ್ಥಶಾಸ್ತ್ರವನ್ನು ಮೊದಲ ಬಾರಿಗೆ ಅಧ್ಯಯನ ಮಾಡಿದ್ರ? ಏನಂತ ಅಧ್ಯಯನ ಮಾಡಿದ್ರು ಅವರು? ರಾಷ್ಟ್ರಗಳ ಸಂಪತ್ತು ಅಂತ ಇವರು ಅಧ್ಯಯನ ಮಾಡೋದು. ಅವ್ರೇನು ಅಧ್ಯಯನ ಮಾಡಿದ್ರಿ? ಏನ್ರಿ ಹೇಳ್ಬೋದ್ರಿ, ಹಂಗೇನಿಲ್ಲ. ತಪ್ಪಾದ್ರೆ ಯಾರಿಗೆ ಬೈಯಂಗಿಲ್ಲ, ಹೊಡೆಯಂಗಿಲ್ಲ, ಏನೋ ಅನ್ನಂಗಿಲ್ಲ, ಕೇಳಂಗಿಲ್ಲ. ಪ್ರಥಮ ಬಾರಿಗೆ ಹೇಳ್ತಾ ಬಂದು. ಓಕೆ, ಕರೆಕ್ಟ್. ಮತ್ತೆ ನೋಡ್ರಿ, ಕೌಟಿಲ್ಯನನ್ನ ಯಾಕೆ ಕರಿತೀವಪ್ಪ ಅಂದರೆ, ಒಂದು ಕೃತಿಯನ್ನ ಬರೀತಾರ ಅವ್ರು. ಯಾವ ಕೃತಿ ರೀ? ದ ಪಾಲಿಟಿಕ್ಸ್ ಬರೀತಾರ? ಅರ್ಥಶಾಸ್ತ್ರ. ಯಾವ್ದ್ರಿ? ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಅಂತ ಒಂದು ಕೃತಿಯ ಬರೀತಾರೆ. ಓಕೆನಾ? ಅರ್ಥಶಾಸ್ತ್ರ. ಕೃತಿ ಹೆಸರೇನ್ರಿ? ಅರ್ಥಶಾಸ್ತ್ರ. ಓಕೆ, ಕ್ವಶನ್ ಕೇಳಿದಾನೆ PSI ಎಕ್ಸಾಮಿಗೆ ಕಂಟಿನ್ಯೂ ಆಗಿ 2 ಸಲ ಅದೇ ಕ್ವಶನ್ ಯಥಾವತ್ತಾಗಿಟ್ಟನ. KSC 1 ಸಲ, ISC ಅಂತೂ ಸುಮಾರು ಸಲ ಕೇಳ.
ಕೌಟಿಲ್ಯನು ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ ಕೃತಿಯು ಏನನ್ನ ಒಳಗೊಂಡಿದೆ? ಆ ರಾಜನೀತಿ ಅಂತ ಹೇಳ್ತೀರಿ, ಮತ್ತು ರಾಜಕೀಯ ಅಂತ ಹೇಳ್ತೀರಿ, ಮತ್ತು ಕೌಟಿಲ್ಯ ಯಾಕೆ ಇದಕ್ಕೆ ಸಂಬಂಧಪಟ್ಟ ಹಂಗಿದ್ರೆ ನೋಡ್ರಿ. ನಾವು ಯಾಕೆ ಸಂಬಂಧಪಟ್ಟ ಅಂತ ನೆನಪಿತ್ತಲ್ಲ, ಅರ್ಥಶಾಸ್ತ್ರದ ಪಿತಾಮಹ ಸಹಜವಾಗಿ ನೆನಪಿರ್ತಾನೆ. ಈಗ ಹೆಂಗೆ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ರಾಜಕೀಯದಿಂದ ನಾವು ಅದನ್ನು ತಿಳ್ಕೊಂಡೇವಲ್ರಿ, ಅದ್ರ ಪಿತಾಮಹ ನಮ್ಗೆ ಆಟೋಮೆಟಿಕ್ ನೆನಪಿರ್ತಾನೆ. ಓಕೆ, ನೋಡೋಣ. ನೋಡ್ರಿ, ಭಾರತದ ಅರ್ಥಶಾಸ್ತ್ರ ಪಿತಾಮಹ ಅಂತ ಕೌಟಿಲ್ಯ ಕರಿತೀವಿ. ಕೌಟಿಲ್ಯನಿಗೆ ಅನೇಕ ಬಿರುದುಗಳದಾವ. ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ, ಹೇಳ್ರಿ. ಭಾರತದ ಮೆಕ್ಯಾವಲಿ, ಪೂರ್ವದ ಮೆಕ್ಯಾವಲಿ, ದ್ರಾವಿಡ ಆಚಾರ್ಯ ಅಂತ ಕರಿತೀವಿ. PSI ಕೇಳಿರ್ತಕ್ಕಂಥ ಪ್ರಶ್ನೆ, ದ್ರಾವಿಡ ಆಚಾರ್ಯ ಎಂದು ಯಾರನ್ನ ಕರೆಯುತ್ತಾರೆ ಅಂತ. ಯಾರ್ರಿ? ಕೌಟಿಲ್ಯ. ಕೌಟಿಲ್ಯ, ಚಾಣಕ್ಯ, ದ್ರಾವಿಡ ಆಚಾರ್ಯ, ಪೂರ್ವದ ಮೆಕ್ಯಾವಲಿ, ಭಾರತದ ಮೆಕ್ಯಾವಲಿ. ಓಕೆನಾ? ಇಂಥ ಅನೇಕ ಬಿರುದುಗಳು ಯಾರಿಗಪ್ಪ ಅಂದರೆ ಈ ಒಂದು ಕೌಟಿಲ್ಯರಿಗೆ ಇರ್ತಕ್ಕಂಥದ್ದು. ವಿಷ್ಣುಗುಪ್ತ ಅಂತ ಕೂಡ ಅವರನ್ನು ಕರಿತಾ ಬರ್ತೀವಿ. ಓಕೆ, ಇವರು ಏನು ಮಾಡ್ತಾರಪ್ಪ ಅಂದರೆ ಚಂದ್ರಗುಪ್ತ ಮೌರ್ಯನ, ಚಂದ್ರಗುಪ್ತ ಕೇಳಿರಿ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಅಂತ ಕರಿತಾ ಬರ್ತೀವಿ. ಆ ಮೌರ್ಯ ಸಾಮ್ರಾಜ್ಯದಲ್ಲಿ ಮೊದಲ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಮಾಡ್ತಿರ್ತಕ್ಕಂಥವ್ರು ಯಾರೇ? ಕೌಟಿಲ್ಯ. ಅದಕ್ಕಿಂತ ಮುಂಚೆ ಈ ಒಂದು ನಂದ ಸಾಮ್ರಾಜ್ಯದಲ್ಲಿ ಇರ್ತಾರೆ. ಯಾವ ಸಾಮ್ರಾಜ್ಯ ರೀ? ನಂದ ಸಾಮ್ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ಅರ್ಥಶಾಸ್ತ್ರದ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಕೌಟಿಲ್ಯ. ಆ ವ್ಯಕ್ತಿ ಏನು ಮಾಡ್ತಾರಪ್ಪ ಅಂದರೆ ಈ ನಂದ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಯಾರು? ಅವರ ಸಮಯದಲ್ಲಿ ಧನನಂದ ಅಂತ ಬರ್ತಾರೆ. ಯಾರೀ? ಧನನಂದ. ಹಿಸ್ಟ್ರಿ ಯಾರಿದ್ದೀರಿ? ಗೊತ್ತಾ ಇದು ಸ್ಟೋರಿ? ಹಾಂ, ಗೊತ್ತಾ? ಓಕೆ 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 ನೋಡ್ರಿ, ಯಾರಿರ್ತಾರೆ ಇಲ್ಲಿ? ಧನನಂದ ಅಂತ ಇರ್ತಾರೆ. ಧನನಂದನ ಆಳ್ವಿಕೆಯಲ್ಲಿ ಏನಾಗಿರ್ತದಪ್ಪ ಅಂದರೆ ಸಾಮ್ರಾಜ್ಯ ಒಳ್ಳೆ ಚೆನ್ನಾಗಿ ನಡೀತಾ ಇರ್ತದೆ. ಸಾಮ್ರಾಜ್ಯ ಚೆನ್ನಾಗಿ ನಡೀತಾ ಇರ್ತದೆ. ಧನನಂದ ಏನ್ರಿ? ಹಣಕ್ಕೆ ಆಸೆ ಪಡ್ತು. ಓಕೆ, ಧನನಂದ ಏನು ಮಾಡ್ತಾನಪ್ಪ ಅಂದರೆ ವಿಲಾಸಿ ಜೀವನದಲ್ಲಿ ಮಗ್ನನಾಗಿರ್ತಾನೆ. ನಿಮ್ಗೆ ಗೊತ್ತಿರಬೇಕು, ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ಪಾರ್ಟಿ ಹೆಂಗೆ ಮಾಡ್ತಿದ್ರಪ್ಪ ಅಂದರೆ 3-3 ತಿಂಗಳ ಆ ಕಡೆ. ನಾವು ಹೆಂಗೆ ಈಗ 3-3 ದಿನ ಹೋಗ್ತೀವಲ್ಲ ಆ ಕಡೆ, ಈಗ ಅವ್ರು 3-3 ತಿಂಗಳು ಆ ಕಡೆ ಹೋಗ್ತಿದ್ರು. ಅಂದರೆ ಒಂದು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸಾಮ್ರಾಜ್ಯದಲ್ಲಿ ಒಂದು ಏನು ಕೋಣೆಯನ್ನು ಮಾಡ್ಕೊಂಡಿರ್ತಿದ್ರು. ಅಲ್ಲಿ ಏನಪ್ಪ ಅಂದರೆ ರಾಣಿಯರು ಇವೆಲ್ಲ ಏನು ಜ್ಯೂಸ್ಗಳಿರ್ತಾವಲ್ಲ, ನಮ್ಮ ಕೇಳಿರಲ್ಲ ಜ್ಯೂಸ್, ಗೋವಾ ಜ್ಯೂಸ್. ನಿಮ್ಮ ಜ್ಯೂಸ್ ಅಲ್ಲ, ಗೋವಾ ಜ್ಯೂಸ್ ಬೇರೆ ಅದು. ಹಾಂ, ಅವು ಜ್ಯೂಸ್ಗಳು ಎಲ್ಲ ತೊಗೊಂಡವ್ರು ಆರಾಮ್ ಮಗ್ನವಾಗಿರ್ತಾರೆ. 2-3 ತಿಂಗಳು ಬರೋಂಗಿಲ್ಲ. ಅಷ್ಟೊಂದು ವಿಲಾಸಿ ಜೀವನದಲ್ಲಿ ಇರ್ತಕ್ಕಂಥವು ಯಾರಪ್ಪ ಅನ್ನೋದು ಧನನಂದ. ಆ ನಂದ ಸಾಮ್ರಾಜ್ಯಕ್ಕೆ ಒಂದು ಸಲ ಕುತ್ತು ಬಂದಿರ್ತದೆ, ಆಪತ್ತು ಬಂದಿರ್ತದೆ. ಅದನ್ನು ಯಾರಿಗೆ ಗೊತ್ತಿರ್ತದಪ್ಪ ಅಂದರೆ ಕೌಟಿಲ್ಯನೇ ಗೊತ್ತಿರ್ತದೆ. ಕೌಟಿಲ್ಯ ಈ ನಿನ್ನ ಒಂದು ಸಾಮ್ರಾಜ್ಯಕ್ಕೆ ಕುತ್ತು ಬಂದಿದೆ, ಆಪತ್ತು ಬಂದಿದೆ ಅಂತ ಹೇಳಕ್ಕೆ ಎಲ್ಲಿಗೆ ಹೋಗ್ತಾನ? ಧನನಂದನ ಒಂದು ಆಸ್ಥಾನಕ್ಕೆ ಹೋಗ್ತಾ ಬರ್ತಾನೆ. ಅಲ್ಲಿ ಧನನಂದ ವಿಲಾಸಿ ಜೀವನದಲ್ಲಿರ್ತಾನೆ. ಅಲ್ಲಿರ್ತಕ್ಕಂಥ ಸೇವಕರಿಗೆ ಹೇಳಿರ್ತಾನೆ ಯಾರನ್ನೂ ಒಳಗೆ ಬಿಡಬೇಡ ಅಂತ. ಅವಾಗ ಕೌಟಿಲ್ಯ ಹೇಳ್ಬೇಕಂತ ಹೋಗ್ತಾನೆ, ಯಾರೂ ಸೇವಕರು ಒಳಗೆ ಬಿಡಂಗಿಲ್ಲ. ಆದರೂ ಅದನ್ನು ಧಿಕ್ಕರಿಸಿ ಯಾರಪ್ಪ ಅಂದರೆ ಕೌಟಿಲ್ಯ ಒಳಗಡೆ ಹೋಗ್ತಾನೆ. ಹೇಳ್ತಾನೆ ಹಿಂಗೆ ಏನಪ್ಪ ಅಂದರೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಿರ್ತಾನೆ. ಬಟ್ ಅವನ ನಶೆದಾಗ ಎಲ್ಲಿ ಕೇಳ್ಕೊಬೇಕವಲ್ಲ, ನೀ ಹ್ಯಾಂಗೆ ಒಳಗೆ ಬಂದು ನನ್ನ ಪರ್ಮಿಷನ್ ಇಲ್ಲ ರೀ, ಹಿಂಗೆ ಕೇಳ್ತಾನೆ. ನೀ ಹ್ಯಾಂಗೆ ಒಳಗೆ ಬಂದೆಪ್ಪ, ನನ್ನ ಪರ್ಮಿಷನ್ ಇಲ್ಲ ರೀ, ಹೌದಾ? ಅವಾಗ ಅಂತಾನೆ ಇಲ್ಲ, ಏನೋ ಒಂದು ಹೇಳಬೇಕಾಗ್ಯದ, ನೀ ಏನೂ ಹೇಳಂಗಿಲ್ಲ, ನೀ ಹ್ಯಾಂಗೆ ಬಂದೆ ಅಂತೇಳಿ ಅಲ್ಲಿರ್ತಕ್ಕಂಥ ಒಂದು ಸೈನಿಕರಿಂದ ಅವನನ್ನು ಏನು ಮಾಡ್ತಾನೆ ರೀ, ಹೊರಗಡೆ ಅಟ್ಲಿಕ್ಕೆ ಹೇಳ್ತಾನೆ. ಅವಾಗ ಸೈನಿಕರು ಏನಪ್ಪ ಅಂದರೆ ದರ 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 ಅಂತ ಹೇಳ್ಕೊಂಡು ಹೊಂಟಿರ್ತಾರೆ. ಅವಾಗ ಅವನ ಒಂದು ಕಟ್ಟಿರ್ತಕ್ಕಂಥ ಅವಾಗಿನ ಆಚಾರ್ಯಗಳು ಸಾಮಾನ್ಯವಾಗಿ ಮುಡಿಯನ್ನು ಕಟ್ತಾ ಬರ್ತಿದ್ರು. ಆ ಮುಡಿಯನ್ನು ಬಿಸ್ತಾ ಬರ್ತದೆ. ಆ ಸಮಯದಲ್ಲಿ ಮುಡಿ ಬಿಚ್ಚಿರ್ತಕ್ಕಂಥ ಸಮಯದಲ್ಲಿ ಏನಾಗ್ತದಪ್ಪ ಅಂದರೆ ಕೌಟಿಲ್ಯ ಅವಾಗ ಒಂದು ಶಪಥ ಮಾಡ್ತಾನೆ. ನಾನು ನಿನ್ನ ಆಸ್ಥಾನಕ್ಕೆ ಕೂತು ಬಂದಿದೆ ಅಂತ ಹೇಳಕ್ಕೆ ಬಂದಿದ್ದೆ, ನೀ ನನ್ನನ್ನೇ ಅವಮಾನ ಮಾಡಿದೆ. ಅಷ್ಟೇ ಅಲ್ಲದೆ ಏನಂತಾನ, ನೀ ಕುರುಪಿ ಇದೆ ಅಂತ ಹೇಳ್ತಾನೆ. ಕುರುಪಿ ಅಂದ್ರೆ ಇವು ಹೊಲ್ದ ತೆಗಿತಾರಲ್ಲ ಅವೆಲ್ಲ, ನೋಡ್ಲಿಕ್ಕೆ ಚಂದಿಲ್ಲ ಅಂತ. ಕುರುಪಿ ಇದೆಯಾ ಅಂತ ಅವನನ್ನು ಏನು ಮಾಡ್ತಾನೆ, ನಿಂದೆ ಮಾಡ್ತಾ ಬರ್ತಾನೆ. ಆ ಸಮಯದಲ್ಲಿ ನಿಂದೆ ಮಾಡಿರ್ತಕ್ಕಂಥ ಸಮಯದಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಈ ಕೌಟಿಲ್ಯ, ನೀನು ಏನು ನನಗೆ ಇಷ್ಟು ಅವಮಾನ ಮಾಡಿದಲ್ಲ, ಈ ಅವಮಾನದ ಪ್ರತೀಕವಾಗಿ ನಿನ್ನ ಒಂದು ಸಾಮ್ರಾಜ್ಯವನ್ನು ನಿರ್ನಾಮ ಮಾಡ್ತೇನೆ, ನಿನ್ನ ಸಾಮ್ರಾಜ್ಯವನ್ನು ನಾನು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತೇನೆ ಅಂತ ಹೇಳಿದಾಗ ಅವಾಗ ಏನು ಮಾಡ್ತಾನಪ್ಪ ಅಂದರೆ ಧನನಂದ ನಿಷೇಧಾಗಿರ್ತಾನೆ. ಏನು ಮಾಡ್ಕೋ ಹೋಗಂತ ಆ ಲೆಕ್ಕದಾಗ ಇರ್ತಾನೆ. ಕೌಟಿಲ್ಯ ಏನು ಮಾಡ್ತಾನೆ ರೀ, ಆಮೇಲೆ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಆ ಒಂದು ಸಾಮ್ರಾಜ್ಯವನ್ನು ನಿರ್ನಾಮ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಲ್ಲ, ಸೂಕ್ತವಾದ ವ್ಯಕ್ತಿ. ಅವಾಗೆ ಸಿಕ್ಕಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಚಂದ್ರಗುಪ್ತ. ಇನ್ನೂ ಬಾಲಕನಾಗಿರ್ತಾನೆ. ಅವನಿಗೆ ಏನಪ್ಪ ಅಂದರೆ ಒಳ್ಳೆಯ ಒಂದು ವಿದ್ಯೆ ಟ್ರೈನಿಂಗನ್ನು ಕೊಟ್ಟು ಅವನಿಗೆ ಸೂಕ್ತ ವಿದ್ಯೆಗಳನ್ನು ಕಲಿಸಿ ಅದರಿಂದ ಏನು ಮಾಡ್ತಾನೆ ರೀ, ಈ ನಂದ ಸಾಮ್ರಾಜ್ಯವನ್ನು ನಿರ್ನಾಮ ಮಾಡಿ ಯಾವ ಸಾಮ್ರಾಜ್ಯವನ್ನು ಕಟ್ತಾರೆ? ಮೌರ್ಯ ಸಾಮ್ರಾಜ್ಯವನ್ನು ಕಟ್ತಾರೆ. ಆ ಮೌರ್ಯ ಸಾಮ್ರಾಜ್ಯದ ಮೊದಲ ಒಂದು ರಾಜ ಯಾರಪ್ಪ ಅಂದರೆ ಚಂದ್ರಗುಪ್ತ ಮೌರ್ಯ. ಅಲ್ಲಿನ ಒಂದು ಪ್ರಧಾನಮಂತ್ರಿ ಯಾರೇ? ಕೌಟಿಲ್ಯ. ಆ ಕೌಟಿಲ್ಯ ಆ ಸಮಯದಲ್ಲಿ ಒಂದು ಕೃತಿ ಬರ್ತಾನೆ, ಅರ್ಥಶಾಸ್ತ್ರ. ಇದು ಯಾವ ಭಾಷೆಯಲ್ಲಿ ಇರ್ತದೆ ರೀ?
ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಕೃತಿ. ಯಾವ ಭಾಷೆಯಲ್ಲಿ ಇದು? ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಕೃತಿನೇ ಅರ್ಥಶಾಸ್ತ್ರ. ಈ ಕೃತಿಯಲ್ಲಿ 15 ಅಧ್ಯಾಯಗಳಿರ್ತವೆ, 108 ಉಪಾಧ್ಯಾಯಗಳಿರ್ತವೆ, 6000 ಶ್ಲೋಕಗಳಿರ್ತಾವೆ. ಎಷ್ಟಿರ್ತಾವ್ರಿ? 15 ಅಧ್ಯಾಯಗಳು, 108 ಉಪಾಧ್ಯಾಯಗಳು, 6000 ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂಥ ಕೃತಿ ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರ ಕೃತಿಯು ಪ್ರಮುಖವಾಗಿ ಏನನ್ನ ಒಳಗೊಂಡಿದೆಯಪ್ಪ ಅಂದರೆ ರಾಜಕೀಯ ಅಂಶಗಳನ್ನು ಒಳಗೊಂಡಿದೆ. ರಾಜಕೀಯ ಅಂಶಗಳನ್ನು ಒಳಗೊಂಡಿದೆ. ಈ ರಾಜಕೀಯ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಅರ್ಥಶಾಸ್ತ್ರ ಕೃತಿ ಅದರಲ್ಲಿ ಏನೇನು ಇತ್ತಪ್ಪ ಅಂತ ನಾವು ನೋಡೋದಾದರೆ, ರಾಜ್ಯ ಯಾವ ರೀತಿಯಾಗಿರಬೇಕು, ಯುದ್ಧವನ್ನು ಯಾವ ರೀತಿಯಾಗಿ ಮಾಡಬೇಕು, ಸೈನಿಕರು ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು, ಜೊತೆಗೆ ತೆರಿಗೆಯನ್ನು ಯಾವ ರೀತಿ ಸಂಗ್ರಹಣೆ ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ಪ್ರಜೆಗಳಿಗೆ ಖರ್ಚು ಮಾಡಬೇಕು, ಇಂಥ ಅನೇಕ ವಿಚಾರಗಳಿರ್ತಾವೆ. ಅದರಲ್ಲಿ ರಾಜಕೀಯ ಅಂಶಗಳು 90% ಇರ್ತವೆ. ಎಷ್ಟು ರೀ? 90%. ಇನ್ನು 10% ಎದಕ್ಕೆ ರೀ? ನಮ್ಮ ಅರ್ಥಶಾಸ್ತ್ರ. ತೆರಿಗೆ ಎಲ್ಲಿ ಬರ್ತದೆ ರೀ? ಬರ್ತದ? ಮೊಟ್ಟ ಮೊದಲ ಬಾರಿಗೆ ತೆರಿಗೆಯನ್ನು ಯಾವ ರೀತಿಯಾಗಿ ಸಂಗ್ರಹಣೆ ಮಾಡಬೇಕು ಮತ್ತು ಆ ತೆರಿಗೆಯನ್ನು ಯಾವ ರೀತಿಯಾಗಿ ಖರ್ಚು ಮಾಡಬೇಕಂತ ಹೇಳಿದ್ರಲ್ಲ, ಆ ಉದ್ದೇಶದಿಂದ ನಾವೇನು ಮಾಡಿದೇವ್ರಿ? ಇವರನ್ನು ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಅರ್ಥ ಆಯ್ತಾ? ಬಟ್ ಅರ್ಥಶಾಸ್ತ್ರ ಕೃತಿ ಅಂದ ಕೂಡಲೇ ನಾವು ಆರ್ಥಿಕ ಅಂಶಗಳು ಅಂತ ತಿಳ್ಕೊಬಾರ್ದು. ಎಂಥ ಅಂಶಗಳು ಒಳಗೊಂಡಿದೆ ರೀ? ರಾಜಕೀಯ, ಅಲ್ಲಿ ರಾಜ ಹೆಂಗಿರಬೇಕು, ಯುದ್ಧ ಹೆಂಗೆ ಮಾಡಬೇಕು, ಸೈನಿಕರ ಜೊತೆ ಹೆಂಗಿರಬೇಕು, ಪ್ರಜೆಗಳನ್ನು ಯಾವ ರೀತಿ ನೋಡ್ಕೋಬೇಕು, ಅದರ ಬಗ್ಗೆ ಏನಾಗಿತ್ತು, ಹೆಚ್ಚಿನ ವಿವರಣೆಯನ್ನು ಹೊಂದಿರತಕ್ಕಂಥದ್ದು ಯಾವುದಪ್ಪ ಅಂದರೆ ಅರ್ಥಶಾಸ್ತ್ರ ಅಂತಕ್ಕಂಥ ಕೃತಿ. ಓಕೆನಾ? ಅನೇಕ ಬಾರಿ ಪ್ರತಿಯೊಂದು ಎಕ್ಸಾಮ್ ತೆಗೆದು ನೋಡ್ರಿ, ಕೌಟಿಲ್ಯನ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರ್ತದೆ, ಫಿಕ್ಸ್. ಕೌಟಿಲ್ಯನ ಬಗ್ಗೆ. ಓಕೆನಾ? ಓಕೆ, ಕೃತಿ ಅರ್ಥಶಾಸ್ತ್ರ ಅಂತ ಹೇಳಿದ್ವಿ. ಈ ಅರ್ಥಶಾಸ್ತ್ರ ಕೃತಿಯನ್ನು ಮೊದಲ ಬಾರಿಗೆ ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡಿದವ್ರು ಯಾರು? ಓಕೆ, ಯಾರು? ಈ ಅರ್ಥಶಾಸ್ತ್ರ ಕೃತಿ ಇರ್ತಲ್ಲಿ ಮೊದಲ ಬಾರಿಗೆ ಏನು ಮಾಡ್ತಾರಪ್ಪ ಅಂದರೆ ಆಂಗ್ಲ ಭಾಷೆಗೆ ಅಥವಾ ಇಂಗ್ಲೀಷ್ ಭಾಷೆಗೆ ಅಥವಾ ಬ್ರಿಟಿಷರ ಭಾಷೆಗೆ, ಎಲ್ಲ ಒಂದೇನಾ? ಓಕೆ, ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರೇ? ಆರ್ ಶ್ಯಾಮಾಶಾಸ್ತ್ರಿ. ನೋಡ್ರಿ, ಈ ಆರ್ ಶ್ಯಾಮಾಶಾಸ್ತ್ರಿ ಅಂತಕ್ಕಂಥ ವ್ಯಕ್ತಿ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಒಬ್ಬ ಸಾಮಾನ್ಯ ಗ್ರಂಥಪಾಲಕನಾಗಿರ್ತಾನೆ. ಲೈಬ್ರರಿಯನ್ ಅಂತ ಕರಿತೀವಿ. ಅಂದರೆ ಈ ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಎಲ್ಲಿ ಬರ್ತದೆ? ಮೈಸೂರಿನಾಗ ಎಲ್ಲಿ ಬರ್ತದೆ ಇದು ಓರಿಯೆಂಟಲ್ ಲೈಬ್ರರಿ? ಎಲ್ಲಿ ಬರ್ತೀರಿ? ಅಲ್ಲೇ ಬರ್ತೀರಿ, ಮೈಸೂರಿನಾಗ ಎಲ್ಲೋ ಒಂದು ಮೂಲೆ. ಹೌದಾ? ನಾವೇ ಅಲ್ಲಿಗೆ ಹೋಗ್ಬೇಕಲ್ಲ. ಓಕೆ, ನೋಡಿರಿ ಎಲ್ಲಿ ಬರ್ತದಪ್ಪ ಅಂದರೆ ಈ ಒಂದು ವಿಶ್ವವಿದ್ಯಾನಿಲಯ ಗೊತ್ತಾ? ಮೈಸೂರು ವಿಶ್ವವಿದ್ಯಾನಿಲಯ. ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಯಾವುದು? ಮೈಸೂರು ವಿಶ್ವವಿದ್ಯಾಲಯ. ಆ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಓರಿಯೆಂಟಲ್ ಲೈಬ್ರರಿ ಅಂತ ಕರಿತೀವಿ. ಆ ಓರಿಯೆಂಟಲ್ ಲೈಬ್ರರಿಯನ್ನು 10ನೇ ಜಯಚಾಮರಾಜ ಒಡೆಯರ್ ನಿರ್ಮಾಣ ಮಾಡಿರ್ತಾರೆ ಆ ಸಮಯದಲ್ಲಿ. ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ಗ್ರಂಥಪಾಲಕರಾಗಿರ್ತಕ್ಕಂಥ ಆರ್ ಶ್ಯಾಮಾಶಾಸ್ತ್ರಿ ಕೌಟಿಲ್ಯನ ಕೃತಿಯನ್ನು ಪತ್ತೆ ಹಚ್ತಾರೆ ಮೊದಲ ಬಾರಿಗೆ. ಯಾವಾಗ್ರಿ? 1902ರಲ್ಲಿ. ಎಲ್ಲ ಬುಕ್ನಾಗ 1905 ಅಂತದ. 8ನೇ ಬುಕ್ನಾಗ ಫಸ್ಟ್ ಪಾಠದ ತೆಗೆದು ನೋಡ್ರಿ, ಹಿಸ್ಟ್ರಿ ಒಳಗೆ ಯಾವುದ್ರಿ 1902 ಅಂತ ಕೊಟ್ಟ ನಾವು. ಅಂದರೆ ಗೌರ್ಮೆಂಟ್ ಬುಕ್ ಭಾಳ ಇಂಪಾರ್ಟೆಂಟ್ ನಮಗೆ. ಓಕೆ, 1902ರಲ್ಲಿ ಏನು ಮಾಡ್ತಾರೆ ಅವರು? ಮೊದಲ ಬಾರಿಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯನ್ನು ಪತ್ತೆ ಹಚ್ದವ್ರು ಯಾರು? ಆರ್ ಶ್ಯಾಮಾಶಾಸ್ತ್ರಿ. ಅದನ್ನು ಮುಂದೆ 1909ರಲ್ಲಿ ಅದನ್ನು ಭಾಷಾಂತರ ಮಾಡ್ತಾ ಬರ್ತಾರೆ. ಯಾವ ಭಾಷೆಗೆ? ಆಂಗ್ಲ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಅಂದರೆ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡ್ತಾರೆ ಯಾವಾಗ? ಯಾವ ಸಮಯದಲ್ಲಿ ಅದು? ಡೇಟ್ ಕೇಳೇನ್ರಿ, 1909ರ ಒಂದು ಸಮಯದಲ್ಲಿ ಭಾಷಾಂತರ ಮಾಡ್ತಕ್ಕಂಥ ವ್ಯಕ್ತಿ ಯಾರೇ? ಆರ್ ಶ್ಯಾಮಾಶಾಸ್ತ್ರಿ. ಓಕೆ, ಅರ್ಥ ಐತ್ರಿ ಕೌಟಿಲ್ಯನ ಬಗ್ಗೆ? ಯಾವಾಗ್ರಿ? 1902ರಾಗ ಕೆ ಶೇಷಾದ್ರಿ ಅಯ್ಯರವ್ರು ಇರ್ತಾರೆ. ಆಮೇಲೆ ಯಾರು ಬರ್ತಾರಪ್ಪ ಅಂದ್ರೆ ವಿಶ್ವೇಶ್ವರಯ್ಯ ಬರ್ತಾರೆ. 1912ರಿಂದ 18ರವರೆಗೆ ವಿಶ್ವೇಶ್ವರಯ್ಯ ಬರ್ತಾರೆ. ಅದಕ್ಕಿಂತ ಮುಂಚೆ ಇದ್ದವ್ರು ಕೆ ಶೇಷಾದ್ರಿ ಅಯ್ಯರ್. ಓಕೆನಾ? ಅರಸ ಯಾರಿರ್ತಾರೆ ಗೊತ್ತಾ ಆ ಸಮಯದಲ್ಲಿ? 10ನೇ ಚಾಮರಾಜ ಒಡೆಯರ. ಆಮೇಲೆ ಬರ್ತಕ್ಕಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬರ್ತಾರೆ. 1904ರಲ್ಲಿ ಅವ್ರು ಏನಪ್ಪ ಅಂದ್ರೆ ಇನ್ನೂ ಬಾಲಕನಾಗಿರ್ತಾರೆ. ಅವರ ತಾಯಿ ಏನಪ್ಪ ಅಂದರೆ ಅತ್ತಿಮಬ್ಬೆ ಅಂತಕ್ಕಂಥ ಒಬ್ಬ ತಾಯಿ ಏನು ಮಾಡ್ತಾರೆ ಅವರು? ಅವರನ್ನು ಏನು ಮಾಡ್ತಾರೆ? ಪೋಷಣೆ ಮಾಡಿ ಆಮೇಲೆ 1914 ಸಮಯದಲ್ಲಿ ಏನು ಮಾಡ್ತಂದ್ರೆ ಅಧಿಕಾರವನ್ನು ವಹಿಸ್ಕೊತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಓಕೆನಾ? 1940ರವರೆಗೂ ಕೂಡ ಅವರೇ ಆಳ್ವಿಕೆ ಮಾಡ್ತಾರೆ. ಮೈಸೂರು ಒಂದು ರಾಜ್ಯವನ್ನು ಏನಪ್ಪ ಅಂದ್ರೆ ಆಧುನಿಕ ಮೈಸೂರು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಕ್ಕಂಥ ಕೀರ್ತಿ ಯಾರಿಗೆ ಸಲ್ತದಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ನೋಡ್ತಾ ಬರ್ತೀವಿ. ಓಕೆನಾ? ಓಕೆ,
ಅರ್ಥ ಆಯ್ತು ರೀ ಇದು? ತಿಳಿಲತ್ತದ ಇಲ್ಲ? ಒಂದು ದಿನಕ್ಕೆ 4 ಚಾಪ್ಟರ್ ಮುಗಿಸ್ಬೇಕು. ಎಷ್ಟು ತಿಳಿಬೇಕಾಗ್ತದೆ. ತಿಳಿಲಿಕ್ಕಂದ್ರೆ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ. ಓಕೆ, ಇನ್ನು ನೆಕ್ಸ್ಟ್, ಯಾಕಂದ್ರೆ ನಿಮ್ಗೆ ಎಕ್ಸಾಮು ಭಾಳ ನಿಯರ್ ಅದಾರ ರೀ, KS ಎಕ್ಸಾಮು, ಅದ್ರ ಸಲುವಾಗಿ ಸರ್ ಹೇಳಿರ್ತಕ್ಕಂಥದ್ದು. ಓಕೆನಾ? ಓಕೆ, ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಅರ್ಥಶಾಸ್ತ್ರದ ಬಗ್ಗೆ. ಅರ್ಥಶಾಸ್ತ್ರ. ಓಕೆ, ಅರ್ಥಶಾಸ್ತ್ರ ಅಂತಂದರೆ ಪ್ರತಿಯೊಬ್ಬ ಅರ್ಥಶಾಸ್ತ್ರಜ್ಞರು ಕಾಲಕ್ಕೆ ಅವರದೇ ಆಗಿರ್ತಕ್ಕಂಥ ವ್ಯಾಖ್ಯೆಗಳನ್ನು ಕೊಡ್ತಾರೆ. ಅವುಗಳನ್ನು ಅರ್ಥಶಾಸ್ತ್ರದ ವ್ಯಾಖ್ಯೆಗಳು ಅಂತ ಕರಿತೀವಿ. ಏನ್ರಿ? ಅರ್ಥಶಾಸ್ತ್ರದ ವ್ಯಾಖ್ಯೆಗಳು. ಅಂದರೆ ಕಾಲಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರ ಅಂದರೆ ಏನು ಅಂತೇಳಿ ವ್ಯಾಖ್ಯೆಗಳನ್ನು ಚೇಂಜ್ ಮಾಡ್ತಾ ಬರ್ತಾರೆ. ಮೊದಲನೇ ವ್ಯಾಖ್ಯವನ್ನು ನೋಡಿದಾಗ ಸಂಪತ್ತಿನ ವ್ಯಾಖ್ಯ. ಯಾವ ವ್ಯಾಖ್ಯೆ ರೀ? ಸಂಪತ್ತಿನ ವ್ಯಾಖ್ಯ. ವೆಲ್ತ್ ಡೆಫಿನಿಷನ್ ಅಂತ ಕರಿತಾ ಬರ್ತೀವಿ. ವೆಲ್ತ್ ಡೆಫಿನಿಷನ್ ಅಥವಾ ಡೆಫಿನಿಷನ್ ಆಫ್ ವೆಲ್ತ್ ಅಂತ ನೋಡ್ತಾ ಬರ್ತೀವಿ. ಏನ್ರಿ ಸಂಪತ್ತಿನ ವ್ಯಾಖ್ಯವನ್ನು ನೀಡಿದವ್ರು ಯಾರು? ಪ್ರತಿಪಾದಕರು. ಯಾರೇ? ಆಡಮ್. ನಿಮ್ಗೆ ಗೊತ್ತಿರಬೇಕು, ಸಂಪತ್ತು ಬಂತಂದ್ರೆ ಆಡಮ್ ಸ್ಮಿತ್ ಇದ್ದೇ ಇರ್ತಾರೆ. ಓನ್ಲಿ ಅವ್ರು ಏನಂತಾರೆ ಗೊತ್ತಾ? ಬರೀ ರೊಕ್ಕ ರೊಕ್ಕ ರೊಕ್ಕ. ಮಾನವನ ಕೆಲಸ ಏನಪ್ಪ ಅಂದ್ರೆ ಮನುಷ್ಯನ ರೊಕ್ಕ ಗಳಿಸೋದು, ಖರ್ಚು ಮಾಡೋದು, ಅದನ್ನು ಮತ್ತೆ ಬಡ್ಡಿ ಕೊಡೋದು, ಬರೀ ಇದೇ ಮಾಡ್ರಿ ಅಂತ ಹೇಳ್ತಾರೆ. ಯಾರ ಮನೆ ರೊಕ್ಕ ಇಟ್ಕೊಂಡ್ರೆ ರೊಕ್ಕ ಇಟ್ಕೋಬೇಡ, ಮನೆಗೆ ಇಟ್ಕೋತೀವಿ, ಬಡ್ಡಿ ಕೊಡು, ರೊಕ್ಕ ಡಬಲ್ ಆಗ್ತದೆ ಅಂತ ಹೇಳ್ತಾರೆ. ಹೇಳಿದವ್ರು ಯಾರಂದ್ರೆ ಆಡಮ್ ಸ್ಮಿತ್. ಭಾಳ ಸೂಕ್ಷ್ಮವಾಗಿ ಹೇಳ್ತೀನಿ. ಅವ್ರು ಭಾಳ ಒಂದು ಬುಕ್ನಾಗ ಹೇಳ್ಯಾರ ಪೂರ. ಆ ಒಂದು ಬುಕ್ನಾಗ ಶಾರ್ಟ್ ಮಾಡಿ ಹೇಳ್ತೀನಿ. ಅವ್ರು ಏನು ಹೇಳ್ತಾರೆ ಅಂದ್ರೆ ಬರೀ ರೊಕ್ಕದ ಬಗ್ಗೆ ಹೇಳ್ತಾ ಬರ್ತಾರೆ. ಸಂಪತ್ತಿನ ವ್ಯಾಖ್ಯೆ ಅಂತ ಕರಿತಾ ಬರ್ತೀವಿ. ಅವ್ರು ಏನು ಹೇಳ್ತಾರಪ್ಪ ಅಂದರೆ ಈ ಒಂದು ಕೃತಿ ಯಾವ್ದ್ರಿ? ರಾಷ್ಟ್ರಗಳ ಸಂಪತ್ತು. ಓಕೆ, ಪ್ರತಿಪಾದಕರು ಆಡಮ್ ಸ್ಮಿತ್. ಕೃತಿ ರಾಷ್ಟ್ರಗಳ ಸಂಪತ್ತು 1776ರಲ್ಲಿ. ಅದರ ವ್ಯಾಖ್ಯೆ ಏನು ಕೊಡ್ತಾರಪ್ಪ ಅಂದರೆ ಮಾನವ ಸಂಪತ್ತನ್ನು ಹೇಗೆ ಗಳಿಸುತ್ತಾನೆ ಎಂಬುದರ ಬಗ್ಗೆ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಮಾನವ ಸಂಪತ್ತನ್ನು ಯಾವ ರೀತಿಯಾಗಿ ಗಳಿಸುತ್ತಾನೆ ಮತ್ತು ಅದನ್ನು ಹೇಗೆ ಖರ್ಚು ಮಾಡುತ್ತಾನೆ ಎಂಬುದರ ಬಗ್ಗೆ ತಿಳಿಸುವುದೇ ಅರ್ಥಶಾಸ್ತ್ರ ಅಂತ ಹೇಳಿದವ್ರು ಯಾರ್ರಿ? ಆಡಮ್ ಸ್ಮಿತ್. ಇನ್ನು ನೆಕ್ಸ್ಟ್ ಎರಡನೇ ವಾಕ್ಯ ಬರ್ತದೆ ನೋಡ್ರಿ. ಒಟ್ಟು 4 ವ್ಯಾಖ್ಯೆಗಳು ಬರ್ತಾವೆ. ಕಾಲಕ್ಕೆ ಏನಾಗ್ತದೆ ರೀ? ಅರ್ಥಶಾಸ್ತ್ರದ ಮೀನಿಂಗ್ ಅಂತಕ್ಕಂಥದನ್ನು ಚೇಂಜ್ ಮಾಡ್ತಾ ಬರ್ತಾರೆ. ಓಕೆ, ಎರಡನೇ ವಾಕ್ಯ ನೀಡಿದವ್ರು ಯಾರು? ಯಾವ ವ್ಯಾಖ್ಯೆ ರೀ ಅದು? ಯೋಗಕ್ಷೇಮದ ವ್ಯಾಖ್ಯ. ಯೋಗಕ್ಷೇಮದ ವ್ಯಾಖ್ಯ. ವೆಲ್ಫೇರ್ ಡೆಫಿನೇಷನ್ ಅಂತ ನೋಡ್ತಾ ಬರ್ತೀವಿ. ಯಾವ ಡೆಫಿನೇಷನ್ ರೀ? ವೆಲ್ಫೇರ್ ಡೆಫಿನೇಷನ್. ಓಕೆ, ಯೋಗಕ್ಷೇಮದ ವ್ಯಾಖ್ಯೆ ಅಂದರೆ ಸುಧಾರಣೆ ಮಾಡೋದು. ಓಕೆ, ಪ್ರತಿಪಾದಕರು ಯಾರಿದ್ರು? ಯಾರು? ಅಲ್ಫ್ರೆಡ್ ಮಾರ್ಷಲ್. ಓಕೆ, ಅಲ್ಫ್ರೆಡ್ ಮಾರ್ಷಲ್ ಅವರ ಒಂದು ಪ್ರಮುಖವಾಗಿರ್ತಕ್ಕಂಥ ಕೃತಿ ಯಾವುದು? ಅರ್ಥಶಾಸ್ತ್ರದ ತತ್ವಗಳು. ಅರ್ಥಶಾಸ್ತ್ರದ ತತ್ವಗಳು. ಯಾವಾಗ ಬರೀತಾರೆ ಇದು? 1890 1890 ಬರಿತಾ ಬರ್ತಾರೆ. ಓಕೆ, ಈ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅಂತ ಒಂದು ಕೃತಿಯಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಅರ್ಥಶಾಸ್ತ್ರ ಅಂದರೆ ಮಾನವನ ಯೋಗಕ್ಷೇಮವನ್ನು ಅಥವಾ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರ ಯಾವುದು? ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಯಾರು ಹೇಳಿದವರು? ಅಲ್ಫ್ರೆಡ್ ಮಾರ್ಷಲ್. ಇವ್ರು ಏನು ಹೇಳ್ತಾರಪ್ಪ ಅಂದರೆ ಮಾನವನ ದೈನಂದಿನ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ಅದು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡಂಗಿಲ್ಲ. ಅದು ಏನನ್ನ ಕುರಿತು ಅಧ್ಯಯನ ಮಾಡ್ತಾರೆ? ಮಾನವನ ಯೋಗಕ್ಷೇಮ. ಯಾವಾಗ ಕರೋನಾ ಬಂದಿತ್ತು ನೋಡ್ರಿ, ಕರೋನಾ ಬಂದಿತ್ತಾ ಇಲ್ಲಿ ನಿಮ್ಮ ಕಡೆ? ಬಂದಿತ್ತಾ? ಮನೆಯಾಗಿದ್ರಿ? ಓಕೆ, ಆ ಸಮಯದಾಗ ನಿಮಗೆ ರೊಕ್ಕ ಬೇಕಾಗಿತ್ತೇನು ಆರೋಗ್ಯ ಇಂಪಾರ್ಟೆಂಟ್ ಇತ್ತ? ರೊಕ್ಕ ಬೇಕಲ್ಲ. ಅವ್ರು ಭಾಳ ಮಂದಿ ಅಲ್ಲ, ಸತ್ತರ ಸಾಯಲ ಕೊಟ್ಟರು ರೊಕ್ಕ ಬೇಕಾದ. ಓಕೆನಾ? ಓಕೆ, ಏನು ಬೇಕಾಗಿತ್ತು ನಮ್ಗೆ ಆ ಸಮಯದಾಗ? ಯೋಗಕ್ಷೇಮ ಇಂಪಾರ್ಟೆಂಟ್. ಮಾನವ ಯಾಕೆ ಹಣ ಗಳಿಸ್ತಾನೆ ಅಂದ್ರೆ ಚಂದಿರ್ಲಕ್ಕೆ ಹಣ ಗಳಿಸ್ತಾನೆ. ಮಾನವ ತಾನು ಚೆನ್ನಾಗಿರ್ಲಿಕ್ಕೆ, ತಾನು ಬದುಕಲಿಕ್ಕೆ ಅದರ ಸಲುವಾಗಿ ಹಣವನ್ನು ಗಳಿಸ್ತಾನೆ. ಆದರೆ ಹಣದಿಂದ ಮಾನವನಲ್ಲ, ಮಾನವನಿಂದ ಹಣ. ಅರ್ಥ ಆಯ್ತಾ? ಅವ್ರೇನು ಹೇಳ್ತಾರೆ ಅಂದರೆ ಮಾನವನ ಯೋಗಕ್ಷೇಮ ಇಂಪಾರ್ಟೆಂಟು. ಆರ್ಥಿಕತೆಯಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರ ಯಾವುದ್ರಿ? ಅರ್ಥಶಾಸ್ತ್ರ. ಇನ್ನು ಇವ್ರದಾಗನ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ. ಯಾರಪ್ಪ ಅಂದರೆ ಕೊರತೆಯ ವ್ಯಾಖ್ಯ.
ಕೊರತೆಯ ವ್ಯಾಖ್ಯೆ ಸ್ಕಾರ್ಸಿಟಿ ಡೆಫಿನಿಷನ್ ಅಂತ ಕರಿತಾ ಬರ್ತೀವಿ, ಅಥವಾ ಸ್ಕೇರ್ಸಿಟಿ ಅಂತಲೂ ಹೇಳ್ತಾರೆ. ಸ್ಕೇರ್ಸಿಟಿ ಡೆಫಿನಿಷನ್ ಅಂತ ಹೇಳ್ತೀವಿ. ಇದನ್ನು ನೀಡಿದವ್ರು ಯಾರ್ರಿ? ಲಿಯೋನಲ್ ರಾಬಿನ್ಸನ್ ಅವರು ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ವ್ಯಾಖ್ಯವನ್ನು ನೀಡ್ತಾ ಬರ್ತಾರೆ. ಓಕೆ, ಕೃತಿ ಯಾವುದಾವುದು? ಯಾವ್ದ್ರಿ? ಅರ್ಥ ವಿಜ್ಞಾನದ ಸ್ವರೂಪ ಮತ್ತು ಮಹತ್ವ. ದ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ ಸೈನ್ಸ್. ದ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ ಸೈನ್ಸ್ ಅಂತಕ್ಕಂಥದ್ದನ್ನು 1932ರಲ್ಲಿ ಈ ಒಂದು ಕೃತಿಯನ್ನು ಬರೀತಾರೆ. ಯಾವ ಬರೀತಾರೆ? 1932ರಲ್ಲಿ ಈ ಒಂದು ಕೃತಿಯನ್ನು ಬರೀತಾರೆ. ಈ ಕೃತಿಯಲ್ಲಿ ಹೇಳ್ತಾರೆ, ಮಾನವನ ಬಯಕೆಗಳು ಅಪರಿಮಿತವಾಗಿವೆ, ಅವುಗಳನ್ನು ಈಡೇರಿಸುವ ಸಾಧನ ಸಂಪನ್ಮೂಲ ಮಿತವಾಗಿದೆ. ಮಿತವಾಗಿರ್ತಕ್ಕಂಥ ಸಾಧನ ಸಂಪನ್ಮೂಲಗಳ ಅಧ್ಯಯನವೇ ಅರ್ಥಶಾಸ್ತ್ರ. ಅರ್ಥ ಇರುತ್ತದೆ? ಮಾನವನ ಬಯಕೆಗಳು ಅಪರಿಮಿತವಾಗಿವೆ, ಅವುಗಳನ್ನು ಈಡೇರಿಸುವ ಸಾಧನ ಸಂಪನ್ಮೂಲ ಮಿತವಾಗಿದೆ, ಕಡಿಮೆ ಇದೆ ಅಥವಾ ಕೊರತೆಯಲ್ಲಿದೆ. ಆ ಕೊರತೆಯಲ್ಲಿರ್ತಕ್ಕಂಥ ಸಾಧನ ಸಂಪನ್ಮೂಲಗಳನ್ನು ಕುರಿತು ಅಧ್ಯಯನ ಮಾಡೋದೇ ಯಾವುದ್ರಿ? ಅರ್ಥಶಾಸ್ತ್ರ ಅಂತ ಹೇಳಿದವ್ರು ಯಾರು? ಲಿಯೋನಲ್ ರಾಬಿನ್ಸನ್. ನೆಕ್ಸ್ಟ್ ಇವ್ರದಾಗನ ಇನ್ನೊಂದು ವ್ಯಾಖ್ಯೆ ಬರ್ತದೆ. ಯಾವುದ್ರಿ? ಅಭಿವೃದ್ಧಿ ಅಥವಾ ಬೆಳವಣಿಗೆ ವ್ಯಾಖ್ಯೆ. ಬಟ್ ನಮ್ಮ ಅರ್ಥಶಾಸ್ತ್ರದಾಗ ಅಭಿವೃದ್ಧಿ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬೇರೆ ಬೇರೆ ನೋಡ್ತಾ ಬರ್ತೀವಿ. ಬಟ್ ಇಲ್ಲಿ ನಾವು ಏನಪ್ಪ ಅಂದ್ರೆ ಎರಡನ್ನ ಸೇಮ್ ನೋಡ್ತಾ ಬರ್ತೀವಿ. ಒಂದರಲ್ಲಿ ನಾವು MA ಇನ್ ಎಕನಾಮಿಕ್ಸ್ ಮಾಡಿದಾಗ ಎರಡೂ ಬೇರೆ, ಹೌದಲ್ರಿ? ಹೌದಾ? ಇಲ್ಲ, MA ಇನ್ ಎಕನಾಮಿಕ್ಸಲ್ಲಿ ಎರಡೂ ಬೇರೆನಾ? ಬಟ್ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ರೀ? ಗ್ರೋತು ಮತ್ತು ಡೆವಲಪ್ಮೆಂಟು ಎರಡನ್ನ ಸಮನಾಗಿ ಬಳಸ್ತಾ ಬರ್ತೀವಿ ಸಾಮಾನ್ಯ ಒಂದು ಇದರಲ್ಲಿ. ಓಕೆ, ಅಭಿವೃದ್ಧಿಯ ವ್ಯಾಖ್ಯೆ ಅಂತ ಕರಿತಾ ಬರ್ತೀವಿ. ಯಾರು ನೀಡಿದ್ರು ಇದನ್ನು? JM ಕೆನ್ಸ್. ಓಕೆ, ಜಾನ್ ಮೆನಾರ್ಡ್ ಕೆನ್ಸ್. ಇವರು ಕೃತಿ ಯಾವುದ್ರಿ? ಅದನ್ನು ಅರ್ಥಶಾಸ್ತ್ರದ ಬೈಬಲ್ ಅಂತ ಕರಿತೀವಿ. ಅವ್ರ ಕೃತಿಗೆ ಅರ್ಥಶಾಸ್ತ್ರದ ಬೈಬಲ್ ಒಂಥರ. ಈ ಒಂದು ಆಧುನಿಕ ಜಗತ್ತಿನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅರ್ಥಶಾಸ್ತ್ರದ ಕೃತಿ ಯಾವುದಾದ್ರು ಇದ್ರೆ ಅದು JM ಕೆನ್ಸ್ ಅವ್ರು ಕೊಟ್ಟಿರ್ತಕ್ಕಂಥ ಕೃತಿ. ಯಾವುದದು? ಆ್ಯಂಡ್ ಮನಿ. ಓಕೆ ಓಕೆ. ಉದ್ಯೋಗ ಬಡ್ಡಿ ಮತ್ತು ಹಣದ ಮೇಲಿನ ಒಂದು ಸಾಮಾನ್ಯ ಸಿದ್ಧಾಂತ. ಉದ್ಯೋಗ ಬಡ್ಡಿ ಮತ್ತು ಹಣದ ಮೇಲಿನ ಒಂದು ಸಾಮಾನ್ಯ ಸಿದ್ಧಾಂತ. ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ. ಆ ಒಂದು ಕೃತಿಯನ್ನು ಅರ್ಥಶಾಸ್ತ್ರದ ಬೈಬಲ್ ಅಂತ ಕರಿತಾ ಬರ್ತೀವಿ. ಓಕೆನಾ? ಓಕೆ, ಇವರು ಅಭಿವೃದ್ಧಿ ವ್ಯಾಖ್ಯೆಯಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಅವರು ಸಾಮಾನ್ಯವಾಗಿ ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಅದು ಇಲ್ಲ ಇದು ಇಲ್ಲ ಅಂತ ಕೂಡಂಗಿಲ್ಲ, ನಾವೇನು ಮಾಡಬೇಕು? ಇದ್ದಿದ್ರಲ್ಲೇ ಅಭಿವೃದ್ಧಿಯನ್ನು ಸಾಧಿಸ್ಬೇಕಂತ ಹೇಳ್ತಾ ಬರ್ತಾರೆ. ಅಂದರೆ ನಾವು ಎಷ್ಟು ಸಂಪನ್ಮೂಲವನ್ನು ಹೊಂದಿವಲ್ಲ ಆ ಸಂಪನ್ಮೂಲದಲ್ಲಿಯೇ ನಾವು ಅಭಿವೃದ್ಧಿಯನ್ನು ಸಾಧಿಸಬೇಕು, ಅಲ್ಲಿ ಬೆಳವಣಿಗೆಯನ್ನು ಹೊಂದ್ತಾ ಹೋಗಬೇಕು. ಆ ಬೆಳವಣಿಗೆಯನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ಅರ್ಥ ಐತ್ರಿ? ಇವುಗಳ ಬಗ್ಗೆನೇ ಕೇಳ್ತಾ ಬರ್ತಾನೆ. ಈ ವ್ಯಾಖ್ಯೆ ನೀಡಿದವ್ರು ಯಾರು, ಕೃತಿ ಯಾವುದಂತ ಮೀನಿಂಗ್ ಕೇಳಂಗಿಲ್ಲ, ಇವೇ ಮೇನ್ ಕೇಳ್ತಾ ಬರ್ತಾನೆ. ಓಕೆನಾ? ಸಂಪತ್ತಿನ ವ್ಯಾಖ್ಯೆ ನೀಡಿದವ್ರು ಯಾರು? ಯಾವೊಂದು ಕೃತಿ? ರಾಷ್ಟ್ರಗಳ ಅದು 1936 ನೋಡ್ರಿ, ಲಾಸ್ಟ್ ಬರ್ಕೊಂಡಿರಲ್ಲ. ಉದ್ಯೋಗ ಬಡ್ಡಿ ಮತ್ತು ಹಣದ ಮೇಲಿನ ಸಾರ್ವತ್ರಿಕ ಸಿದ್ಧಾಂತ 1936. ಓಕೆ, ನೋಡ್ರಿ ಒಂದ್ಸಲ ಇಲ್ಲಿ ಸಂಪತ್ತಿನ ವ್ಯಾಖ್ಯೆ ನೀಡಿದವ್ರು ಯಾರಪ್ಪ ಅಂದರೆ ಆಡಮ್ ಸ್ಮಿತ್ ಅವ್ರು ಹೇಳ್ತಾರೆ, ಇವರು ಸಂಪತ್ತೇ ಭಾಳ ಮುಖ್ಯ, ಮಾನವ ಸಂಪತ್ತಿನ ಸಲುವಾಗಿ ಏನು ಮಾಡ್ತಾನೆ? ದುಡಿತಾನೆ, ಅದನ್ನು ಹೇಗೆ ಖರ್ಚು ಮಾಡ್ತಾನೆ ಅಂತ ಹೇಳ್ತಾನೆ. ಅದರ ಬಗ್ಗೆ ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಹೇಳ್ತಾರೆ ಅಲ್ಫ್ರೆಡ್ ಮಾರ್ಷಲ್ ಅವರು, ಅಣ್ಣ ನೀ ಏನು ಹೇಳಿದಲ್ಲ ಆಡಮ್ ಸ್ಮಿತ್, ಈ ಸಂಪತ್ತು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಲ್ಲ ಜೀವನದಾಗ. ಸಂಪತ್ತು ಬೇಕು, ಜೀವನಕ್ಕೆ ಬೇಕು, ಬಟ್ ಯೋಗಕ್ಷೇಮ ಭಾಳ ಇಂಪಾರ್ಟೆಂಟ. ಆ ಮಾನವನ ಯೋಗಕ್ಷೇಮ ಇಂಪಾರ್ಟೆಂಟ್ ಅಲ್ಲ, ಆ ಯೋಗಕ್ಷೇಮದ ಸಲುವಾಗಿ ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ಆಮೇಲೆ ಬರ್ತಾರೆ ಇನ್ನೊಬ್ರು ಯಾರಪ್ಪ ಅಂದರೆ ಲಿಯೋನಲ್ ರಾಬಿನ್ಸನ್ ಅವರು ಬರ್ತಾರೆ. ಅವ್ರು ಹೇಳ್ತಾರೆ, ನೀವು ಸಂಪತ್ತು ಅಂತ ಹೇಳ್ತೀರಿ ಅಣ್ಣ, ನೀ ಏನಪ್ಪ ಅಂದ್ರೆ ಯೋಗಕ್ಷೇಮ ಅಂತ ಹೇಳ್ತಿ, ಆದ್ರೆ ಕರೋನಾ ಬಂತು, ಲಸಿಕೆನೇ ಇಲ್ಲ, ಕೊರತೆಯಾದ ಲಸಿಕೆ ಅಂತ ಹೇಳ್ತಾರೆ. ನೀ ಏನಂತ ಹೇಳ್ತಿ? ಕರೋನಾ ಬಂದ ರೊಕ್ಕ ಇಂಪಾರ್ಟೆಂಟ್ ಅಲ್ಲ, ನಮಗೇನು ಇಂಪಾರ್ಟೆಂಟ್ ರೀ? ಆರೋಗ್ಯ ಇಂಪಾರ್ಟೆಂಟ್ ಅಂತ. ಇವ್ರೇನಂತಾರಪ್ಪ ಅಂದರೆ, ಆ ಕರೋನಾ ಬಂದಾಗ ಲಸಿಕೆನೇ ಸಿಗಲಿಲ್ಲ, ಎಷ್ಟೋ ಜನ ಸತ್ರು, ಗೊತ್ತದಿಲ್ಲ? ಲಸಿಕೆ ತಯಾರು ಮಾಡ್ಬೇಕಂದ್ರೆ ತುಂಬ ದಿನ ಹೋಯ್ತು, ಎಷ್ಟೋ ಜನ ಸತ್. ಅಂದ್ರೆ ಆ ಸಂಪನ್ಮೂಲದ ಕೊರತೆ ಇದೆ.
ಸಂಪನ್ಮೂಲದ ಕೊರತೆ ಇದೆ, ಆ ಕೊರತೆಯನ್ನು ಕುರಿತು ಏನೇನು ಕೊರತೆ ಇದಲ್ಲ ಅದನ್ನು ಕುರಿತು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ. ಅವ್ರು ಹೇಳ್ತಾರೆ ನೀ ಅದು ಇಲ್ಲ ಇದು ಇಲ್ಲ ಅನ್ನೋದಕ್ಕಿಂತ ಏನು ಇದ್ದಿದ್ರಲ್ಲ ಏನಪ್ಪ ಅಂದರೆ ಬೆಳವಣಿಗೆಯನ್ನು ಒಂದು ಅಭಿವೃದ್ಧಿಯನ್ನು ಸಾಧಿಸು ಅಂತ ಹೇಳಿದವ್ರು ಯಾರ್ರಿ? JM ಕೇನ್ಸ್. ಅರ್ಥ ಆಯ್ತು ರೀ? ಇಷ್ಟು ವ್ಯಾಖ್ಯೆಗಳನ್ನು ನಾವು ನೋಡ್ತಾ ಬರ್ತೀವಿ. ಅರ್ಥ ಆಲತ್ತದೇನು ಆದಂಗೆ ಆಲತ್ತದ? ಓಕೆ, ಇನ್ನು ನೆಕ್ಸ್ಟ್ ನಾವು ಮುಂದುವರೆದು ನೋಡೋದಾದರೆ ಅರ್ಥಶಾಸ್ತ್ರದ ಪರಿಕಲ್ಪನೆಗಳು. ಇದು ಟ್ರೈಲರ್ ಅದ ರೀ ಅರ್ಥಶಾಸ್ತ್ರದ, ಇದು ಇನ್ನು ಪಿಕ್ಚರ್ ಮುಂದದ. ಅರ್ಥ ಆಯ್ತು? ಟ್ರೈಲರ್ ಇದು, ಇನ್ನು ಟ್ರೈಲರ್ ಭಾಳತನ ಹೋಗುತ್ತೆ. ಅಂದ್ರೆ ಅದು ಪರಿಚಯ ಅಂತ ಹೇಳ್ತೀವಲ್ಲ ಟ್ರೈಲರ್ ಅಂದ್ರೆ. ಸರ್ ಪಿಕ್ಚರ್ ಯಾವಾಗ್ರಿ ಏನು ಮಾಡ್ರಿ ಮತ್ತೆ. ಓಕೆ, ಏನ್ರಿ? ಅರ್ಥಶಾಸ್ತ್ರದ ಕೆಲವೊಂದು ಮೂಲ ಪರಿಕಲ್ಪನೆಗಳು ಬರ್ತವೆ. ಮೂಲ ಪರಿಕಲ್ಪನೆ ನಿಮ್ಮ ಪ್ರಕಾರ ಏನ್ರಿ ಅರ್ಥಶಾಸ್ತ್ರ ಅಂದ್ರೆ? ನಿಮ್ಮ ಪ್ರಕಾರ ಅಂದ್ರೆ ಅವ್ರ ಪ್ರಕಾರ 4 ಮಂದಿ ಹೇಳಿದ್ರು ಅವ್ರದ್ದೇ ಆಗಿರ್ತಕ್ಕಂಥದ್ದು. ನಿಮ್ಮ ಪ್ರಕಾರ ಅರ್ಥಶಾಸ್ತ್ರ ಅಂದ್ರೆ ಏನು? ಹಾಂ ಏನ್ರಿ ನಿಮ್ಮ ಪ್ರಕಾರ? ಹಾಂ ಕೇಳಿದ್ರೆ ಮತ್ತೆ ನಮಗೆ ಕೇಳ್ತಾರೆ ವಾಪಸ್, ಭಯ ನಿಮಗೆ. ಓಕೆ, ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಅರ್ಥಶಾಸ್ತ್ರ ಅಂತ ಹೇಳಿದ್ವಿ. ಓಕೆ, ಹಾಗಾದರೆ ಆರ್ಥಿಕ ಚಟುವಟಿಕೆಗಳು ಯಾವುವು? ಅವಾಗ ಹೇಳಿದ್ದೆ, ಆಮೇಲೆ ಹೇಳ್ತೀನಿ ಅಂತ. ಓಕೆ, ಯಾವ್ಯಾವ ರೀ ಆರ್ಥಿಕ ಚಟುವಟಿಕೆಗಳು? ಎಕ್ಸಾಂಪಲ್ ಕೇಳೋಣ. ಯಾವುದ್ರಿ? ಉತ್ಪಾದನೆ ಅಂತ ಕರಿತೀವಿ. ಒಂದೇದು ಯಾವ್ದ್ರಿ? ಉತ್ಪಾದನೆ. ಓಕೆ, ಉತ್ಪಾದನೆ ಅಂದರೆ ಸರ್ ಅವಾಗ ಹಂಗಂತ ಕೇಳ್ತೀರಿ, ಅದು ಮತ್ತೆ ಅದಕ್ಕೆ ಕೇಳೋಣ ಹಂಗಂದ್ರಿ. ಅವಾಗ ಎಕನಾಮಿಕ್ಸ್ ತಿಳೋದು. ನಮಗೆ ಎಕನಾಮಿಕ್ಸ್ ಯಾಕೆ ಕಷ್ಟ ಆಗ್ಯದ ಗೊತ್ತ್ರಿ? ಈ ಪದಗಳ ಅರ್ಥ ಗೊತ್ತಿಲ್ಲ, ಅದಕ್ಕೆ ಎಕನಾಮಿಕ್ಸ್ ಕಷ್ಟ ಆಗ್ಯದ ನಮ್ಗೆ. ಅರ್ಥ ಅಲ್ಲತ್ರನ ಹೇಳೋದು. ಎಕನಾಮಿಕ್ಸ್ ಭಾಳ ಈಸಿ ಅದ. ನಾವು ದಿನನಿತ್ಯ ಎಕನಾಮಿಕ್ಸ್ ಒಳಗೆ ಇರ್ತೇವೆ. ನಾವು ಉತ್ಪಾದನೆ ಮಾಡ್ತೀವಿ, ಏನಾದರೂ ತೊಗೊಳಕ್ಕೆ ಹೋಗ್ತೀವಿ, ಅದನ್ನೇ ಬೇಡಿಕೆ ಅಂತ ಕರಿತೀವಿ ನಾವು ಎಕನಾಮಿಕ್ಸ್. ನಾವು ಏನಾದರೂ ಕೊಂಡುಕೊಳ್ಳಲಿಕ್ಕೆ ಹೋಗ್ತೀವಲ್ರಿ, ಅದನ್ನೇ ಬೇಡಿಕೆ. ಅವನು ಕೊಡ್ತಾನಲ್ಲ ಅದನ್ನೇ ನಾವು ಮಾರಾಟ, ಪೂರೈಕೆ ಅಂತ ಕರಿತಾ ಬಿಡ್ತೀವಿ. ಹಿಂಗೆ ಸರಳವಾಗಿ ಆಡು ಭಾಷೆಯಲ್ಲಿ ಎಕನಾಮಿಕ್ಸ್ ಇಲ್ಲ, ಅದು ಪದ ಅರ್ಥ ಬೇರೆ ಅದಾವೆ. ಆ ಅರ್ಥ ಗೊತ್ತಾಯ್ತು ಅಂದ್ರೆ ಎಕನಾಮಿಕ್ಸ್ ಈಸಿ ಗೊತ್ತಾಗುತ್ತೆ. ಓಕೆ, ಉತ್ಪಾದನೆ ಅಂದರೆ ಏನು? ಪ್ರೊಡಕ್ಷನ್ ಅಂತ ಕರಿತೀವಿ. ಹಾಂ, ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುವಾಗಿ ತಯಾರು ಮಾಡ್ತಕ್ಕಂಥದ್ದನ್ನು ನಾವು ಉತ್ಪಾದನೆ ಅಥವಾ ಕೈಗಾರಿಕೆ ಅಂತ ಕರಿತೀವಿ. ಕೈಗಾರಿಕೆ ಅಂದರೂ ಅದೇ ಅರ್ಥ. ಅಂದರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುವಾಗಿ ತಯಾರು ಮಾಡೋದು ಯಾವುದಪ್ಪ ಅಂದರೆ ಉತ್ಪಾದನೆ, ಪ್ರೊಡಕ್ಷನ್ ಅಂತ ಕರಿತಾ ಬರ್ತೀವಿ. ಓಕೆ, ಒಂದು ವಸ್ತು ಉತ್ಪಾದನೆ ಮಾಡಿದ್ರಿ, ಯಾರು ಒಂದು ಹೆಸರು ಹೇಳ್ರಿ? ಹಾಂ, ಸಕ್ಕರೆ. ನಾನು ಕ್ಲಾಸ್ ನೋಡಿದೆನಪ್ಪ, ನನ್ನ ಕ್ಲಾಸ್ ನೋಡ್ದಂಗೆ ಅಂತ. ಓಕೆ, ಯಾವ್ದ್ರಿ? ಸಕ್ಕರೆ. ಒಂದು ವಸ್ತು ಯಾವ್ದ್ರಿ? ಸಕ್ಕರೆ. ಓಕೆ, ಸಕ್ಕರೆನ ಉತ್ಪಾದನೆ ಮಾಡಿದ್ರಿ. ಈಗ ನೀವೆಲ್ಲ ಉತ್ಪಾದಕರು ಅಂತ ತಿಳ್ಕೊರಿ. ಓಕೆನಾ? ನೀವೆಲ್ಲ ಉತ್ಪಾದಕರು. ಈಗ ಸಕ್ಕರೆನ ಉತ್ಪಾದನೆ ಮಾಡಿರಿ, ಏನು ಮಾಡ್ತೀರಿ? ಅದನ್ನು ಮಾರಾಟ ಮಾಡ್ತೀರಿ. ಯಾರಿಗೆ ಮಾಡ್ತೀರಿ? ಮಾರಾಟ. ಅದನ್ನು ನಾವು ವಿನಿಮಯ ಅಂತ ಬಳಸಂದ್ರಿ. ವಿನಿಮಯ. ನೀವೇನು ಮಾಡ್ತೀರಿ? ಸಕ್ಕರೆನ ಉತ್ಪಾದನೆ ಮಾಡಿರಿ, ವಿನಿಮಯ, ಎಕ್ಸ್ಚೇಂಜ್. ಕನ್ನಡ ತಿಳಿಯಲಿ ನಿಮ್ಗೆ, ಇಂಗ್ಲೀಷ್ನಾಗ ಹೇಳೋದು ಎಕ್ಸ್ಚೇಂಜ್. ತಿಳಿತಲ್ರಿ? ಎಕ್ಸ್ಚೇಂಜ್, ಒಂದು ಕೊಟ್ಟು ಮತ್ತೊಂದು ತೊಗೊಳ್ಳೋದು. ನೀವೇನು ಕೊಡ್ಲಕತ್ತೀರಿ? ಸಕ್ಕರೆ. ಯಾರಿಗೆ ಕೊಡ್ಲಕತ್ತೀರಿ? ಗ್ರಾಹಕರು. ಅವ್ರನ್ನ ಅನುಭೋಗಿ ಅಂತ ಕರಿತೀವಿ ನಾವು. ಎಕ್ಸಾಮ್ದಾಗ ಇವೇ ಕೊಡ್ತಾನೆ, ಗ್ರಾಹಕ ಅಂತ ಕೊಡಲ್ಲ, ಜಾಸ್ತಿ ಅನುಭೋಗಿನೇ ಕೊಡ್ತಾ ಬರ್ತಾನೆ, ಅದಕ್ಕೆ ಇವೇ ಬರೀತೀನಿ. ಓಕೆ, ಅನುಭೋಗಿ, ಕನ್ಸ್ಯೂಮರ್ ಅಂತ ಕರಿತೀವಿ. ಸಕ್ಕರೆಯನ್ನು ಯಾರಿಗೆ ಕೊಟ್ಟೇವ್ರಿ? ಅನುಭೋಗಿ ಕೊಟ್ಟು. ಅನುಭೋಗಿ ನಮಗೇನು ಕೊಟ್ಟ? ಏನು ಕೊಡ್ತಾನೆ ರೀ? ಹಣ. ಸಕ್ಕರೆ ಕೊಟ್ಟು ಹಣವನ್ನು ತಗೊಳ್ಳೋದಕ್ಕೆ ನಾವು ಏನಂತ ಕರಿತೀವಿ ರೀ? ವಿನಿಮಯ, ಎಕ್ಸ್ಚೇಂಜ್ ಅಂತ ಕರಿತೀವಿ. ಒಂದು ವಸ್ತುವನ್ನು ಕೊಟ್ಟು ನಾವು ಬೇರೊಂದನ್ನು ಪಡ್ಕೊಂಡ್ರೆ ಅದನ್ನು ವಿನಿಮಯ ಅಂತ ಕರಿತೀವಿ. ಯಾರಿಗೆ ಕೊಟ್ಟೇವ್ರಿ? ಅನುಭೋಗಿಗೆ. ಓಕೆ, ಸಕ್ಕರೆನ ಉತ್ಪಾದನೆ ಮಾಡಿ ಕೊಟ್ಟಿವಿ, ಇನ್ನು ಹಣ ಯಾರಿಗೆ ತಗೋತಾರದು? ಯಾರು ಇಟ್ಕೊತಾರೆ? ಈಗ ಸಕ್ಕರೆ ಉತ್ಪಾದನೆ ಮಾಡಿ ಯಾರು ತಗೊಂಡ್ರು? ಅನುಭೋಗಿ ತಗೊಂಡ. ಓಕೆ, ಹಣ ಯಾರು ತಗೋತಾರ? ಬೇಕಲ್ಲ, ಯಾರೇ? ಉತ್ಪಾದಕ ತಗೋತಾನ ಇಲ್ಲೋ? ಎಷ್ಟು ಭಯ ಬಿದ್ದಿರಲ್ಲ, ತಗೋತಾನ. ಓಕೆ, ತಗೊಂಡು ಏನು ಮಾಡ್ತಾನೆ ರೀ? ಮತ್ತೆ ಒಳ್ಳೆ ಪ್ರೊಡಕ್ಷನ್ ಮಾಡ್ತಾನೆ. ಓಕೆ, ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ಏನು ಬೇಕು ನಮಗೆ? ಏನು ಬೇಕ್ರಿ? ಉತ್ಪಾದನಾ ಅಂಗಗಳು. ಉತ್ಪಾದನೆ ಮಾಡಲಿಕ್ಕೆ ಕೆಲವೊಂದು ಅಂಗಗಳು ಬೇಕಲ್ಲ. ಒಂದು ವಸ್ತುವನ್ನು, ಸಕ್ಕರೆಯನ್ನು ತಯಾರು ಮಾಡ್ಲಿಕ್ಕೆ ನಮ್ಗೆ ಏನೇನು ಬೇಕು? ನೋಡ್ರಿ, ಈಗ ಒಂದು ಸಕ್ಕರೆಯನ್ನು ನಾವು ತಯಾರು ಮಾಡ್ಬೇಕಂಗಾಯ್ತು. ಸಕ್ಕರೆಯನ್ನು ನೀವು ಎಲ್ಲ ಮಾಡತ್ತೀರಿ, ಎಲ್ಲ ಉತ್ಪಾದಕರಿಗೆ ನೀವು. ಓಕೆನಾ? ಆ ಸಕ್ಕರೆಯನ್ನು ತಯಾರು ಮಾಡ್ಬೇಕಂದ್ರೆ ಏನೇನು ಬೇಕು ನಿಮಗೆ?
ನೋಡಿರೇ ಇಲ್ಲ, ಸುಮ್ಮ ಅಬ್ಸರ್ವ್ ನೀವಂತೂ ಮಾಡಲ್ಲ ನನಗೆ ಗೊತ್ತದ, ಬಟ್ ನೋಡಿರೇ ಇಲ್ಲ? ಹಾಂ, ನೋಡಿರೇ. ಓಕೆ. ಏನೇನು ಬೇಕಾಗ್ತದೆ? ಒಂದು ಭೂಮಿ ಬೇಕದಕ್ಕೆ, ಒಂದು ಜಾಗ ಬೇಕಿಲ್ಲ? ನಿಮ್ಮ ಕಡೆ ಜಾಗ ಅಂತೀರನು? ನಾವು ಎಕನಾಮಿಕ್ಸ್ನ ಭೂಮಿ ಅಂತ ಕರಿತೀವಿ. ಅದು ಜಾಗನೇ ಇರಲಿ, ಬಿಲ್ಡಿಂಗೇ ಇರಲಿ. ಇಲ್ಲೇನಪ್ಪ ಅಂದರೆ ನೀವೆಲ್ಲರೂ ಏನಪ್ಪ ಅಂದ್ರೆ CET ಕಲೀಲಿಕ್ಕೆ ಬಂದಿರಿ, ಹೌದಾ? ಕೋಚಿಂಗ್ ಅಂತ ಕಲೀಲಿಕ್ಕೆ ಬಂದಿರಿ. ನೀವು ಎಲ್ಲ ಏನಪ್ಪ ಅಂದರೆ ಒಂದು ಜಾಗದಲ್ಲಿ ನಾನೇನ್ರಿ ಶಿಕ್ಷಕ, ಅಲ್ಲಿ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ. ಇಲ್ಲೇನು ಯೂನಿವರ್ಸಿಟಿ ಅದಲ್ರಿ, ಅದೇನು ಮಾಡಿದ್ರಿ, ಈ ಒಂದು ಭೂಮಿಯನ್ನು ಪ್ರೊವೈಡ್ ಮಾಡ್ತದೆ. ಬಿಲ್ಡಿಂಗ್ ಆಗಿರ್ಬೋದು, ಖಾಲಿ ಜಾಗ ಇರ್ಬೋದು, ಅದನ್ನು ಭೂಮಿ ಅಂತ ಕರಿತೀವಿ. ಏನ್ರಿ? ಭೂಮಿ, ಲ್ಯಾಂಡ್. ಇನ್ನು ನೆಕ್ಸ್ಟ್ ಭೂಮಿ ಆಯಿತು. ಮತ್ತು ಕೆಲಸ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಲ್ಲ, ಅಲ್ಲೊಬ್ಬ ಕೆಲಸ ಮಾಡೋಕ್ಕೆ ಸಕ್ಕರೆ ತಯಾರು ಮಾಡ್ಲಿಕ್ಕೆ ಮಷೀನ್ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿ ಬೇಕಲ್ಲ, ಅದನ್ನು ನಾವು ಶ್ರಮ ಅಂತ ಕರಿತೀವಿ. ಏನ್ರಿ? ಶ್ರಮ. ನೆಕ್ಸ್ಟ್ ಅವು ಕಚ್ಚಾ ಸರಕು ತರಬೇಕಲ್ರಿ, ಕಬ್ಬು ಅವೆಲ್ಲ ತರಬೇಕಲ್ಲ ಸಕ್ಕರೆ ತಯಾರು ಮಾಡ್ಬೇಕಂದ್ರೆ, ಹೌದಾ ಇಲ್ಲ? ಈಗ ನೀವು ಕಚ್ಚಾ ಸರಕು ಇದ್ದಂಗೆ ಇದು ನಿಮಗೆ ಇಲ್ಲಿ ಯೂನಿವರ್ಸಿಟಿ ಕೊಟ್ಟದಲ್ರಿ, ಇದು ಕಚ್ಚಾ ಸರಕು ಇದ್ದಂಗೆ. ನೀವು ಏನು ಕಲ್ತು DC ಆಗ್ತಿರಲ್ಲ, ಅದು ಏನಾಗ್ತದೆ ರೀ? ಪ್ರಾಡಕ್ಟ್, ಸಿದ್ಧ ವಸ್ತು ಆಗ್ತದೆ. ಬಂಡವಾಳ ಏನು ಬೇಕ್ರಿ? ಬಂಡವಾಳ. ನೆಕ್ಸ್ಟ್ ಇನ್ನೊಂದು ಏನಿರ್ತದೆ ರೀ? ಸಂಘಟನೆ. ನೋಡ್ರಿ, ಯಾವುದಾದ್ರೂ ಒಂದು ವಸ್ತು ತಯಾರಾಗಬೇಕಂದ್ರೆ ಈ 4 ಬೇಕು. ಅವುಗಳನ್ನು ಉತ್ಪಾದನಾಂಗಗಳು, ಉತ್ಪಾದನೆ ಅಂಗಗಳು. ಉತ್ಪಾದನೆಗೆ ಬೇಕಾಗಿರ್ತಕ್ಕಂಥ ಅಂಗಗಳು ಯಾವಪ್ಪ ಅಂದರೆ, ಒಂದು ಭೂಮಿ ಬೇಕು, ಅಲ್ಲಿ ಶ್ರಮ ಬೇಕು, ಇನ್ನೊಂದು ಬಂಡವಾಳ ಬೇಕು, ಇನ್ನೊಂದು ಸಂಘಟನೆ ಬೇಕು. ಇವು 4ನ್ನ ಏನು ಮಾಡ್ತೀವಿ ರೀ ನಾವು? ಉತ್ಪಾದನಾಂಗಗಳು ಅಂತ ಕರಿತಾ ಬರ್ತೀವಿ. ಸರ್, ಈ ಹಣ ಹೇಳಿದ್ರೆ ಅಲ್ಲೇ ಬಿಟ್ಟಿರೋದು ಹಣ ಎಲ್ಲಿ ಹೋಯ್ತದು? ಎಲ್ಲಿ ಬಚ್ಚಿಟ್ರಿ? ನಮಗೊಂದಿಷ್ಟು ಕೊಡ್ರಿ ಅಂದ್ರೆ ಓಕೆ. ಹಣವನ್ನು ತೊಗೊಂಡು ಏನು ಮಾಡ್ತೀವಿ ಗೊತ್ತಾ? ಹಂಚಿಕೆ ಮಾಡ್ತೀವಿ. ಯಾರಿಗೆ ಹಂಚಿಕೆ ಮಾಡ್ತೀವಿ ಅಂದರೆ, ಈ ಉತ್ಪಾದನೆಯಲ್ಲಿ ಸಹಾಯಕ ಆಗಿರ್ತಕ್ಕಂಥ ಉತ್ಪಾದನಾಂಗಗಳಿಗೆ. ಉತ್ಪಾದನಾಂಗಗಳು ಯಾವ್ಯಾವು? ಆ ಹಣವನ್ನು ಸಕ್ಕರೆ ಅನುಭೋಗಿಸ್ದ, ವಿನಿಮಯ ಆಯಿತು, ಉತ್ಪಾದನೆ ಆಯಿತು. ಉತ್ಪಾದನೆಗೆ ಸಹಾಯಕವಾಗಿರ್ತಕ್ಕಂಥ ಅಂಗಗಳು ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ ಅಂತ ಕರಿತಾ ಬರ್ತೀವಿ. ಈ 4ಕ್ಕೆ ಏನು ಮಾಡ್ತಾರಪ್ಪ ಅಂದರೆ, ಈ ಹಣವನ್ನು ಹಂಚಿಕೆ ಮಾಡ್ತಾರೆ. ಏನು ಮಾಡ್ತಾರೆ? ಹಂಚಿಕೆ. ಹೆಂಗೆ ಹಂಚಿಕೆ ಮಾಡ್ತಾರೆ? ಉತ್ಪಾದನಾಂಗಗಳಿಗೆ ಏನು ಕೊಡ್ಬೇಕು ನಾವು? ಪ್ರತಿಫಲ ಕೊಡ್ಬೇಕು, ಹೌದಲ್ರಿ? ಈಗ ಭೂಮಿ ಕೊಟ್ಟಿದ್ದಕ್ಕೆ ನಾವು ಏನಾದರೂ ಕೊಡ್ಬೇಕು. ಏನು ಕೊಡ್ತೀವಿ ಅದಕ್ಕೆ? ಇದು ನಮ್ದಲ್ಲ ಅಂತ ತಿಳ್ಕೊರಿ. ಇದಕ್ಕೇನು ಬಾಡಿಗೆ ತೊಗೊಂಡಿರ್ತೀವಲ್ಲ, ರೆಂಟ್ ಕೊಡ್ಬೇಕಲ್ರಿ, ಅದಕ್ಕೆ ಗೇಣಿ ಅಂತ ಕರಿತೀವಿ. ನೆಕ್ಸ್ಟ್ ಶ್ರಮಕ್ಕೆ ಏನು ಕೊಡ್ಬೇಕ್ರಿ? ಶ್ರಮಕ್ಕೆ ಏನು ಕೊಡಬೇಕು? ಕೂಲಿ. ನನಗೇನು ಕೊಡ್ತಾರ? ಪೇಮೆಂಟ್. ಎಲ್ಲರೂ ಕೊಡೋದು, IAS ಆಫೀಸರ್ಗಳು ಕೊಡೋದು ಕೂಲಿನೇ, DC ಕೊಡೋದು ಕೂಲಿನೇ, ಎಲ್ಲರೂ ಕೊಡೋದು ಕೂಲಿನೇ. ಅದಕ್ಕೆ ಸ್ವಲ್ಪ ಹುದ್ದೆಗಳಿಗೆ ತಕ್ಕಂತೆ ಏನೋ ಅವು ಪದಗಳು ಚೇಂಜ್ ಆಗ್ತಾವೆ ಅಷ್ಟೆ. ಹುದ್ದೆಗಳಿಗೆ ಎಲ್ಲರಿಗೆ ಕೊಡೋದು ಕೂಲಿನೇ, ಅವ್ರಿಗೆ ಹೊಲ್ದಾಗ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡೋದು ಕೂಲಿನೇ, IAS ಆಫೀಸರಿಗೆ ಕೊಡೋದು ಕೂಲಿನೇ. ಅವ್ರಿಗೆ ಪೇಮೆಂಟು, ಪಗಾರು, ಸ್ಯಾಲ್ರಿ ಸ್ವಲ್ಪ ಅವ್ರ ಹುದ್ದೆಗಳಿಗೆ ತಕ್ಕಂತೆ ಚೇಂಜ್ ಆಗ್ತಾ ಬರ್ತಾವೆ ಅಷ್ಟೆ. ಓಕೆ. ಅವ್ರು ಏನು ಹಾಕಿರ್ತಾರೆ? ಶ್ರಮ ಹಾಕಿರ್ತಾರ, ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು. ಶ್ರಮ ಅಂದ್ರೆ ಏನ್ರಿ? ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಹಾಕ್ಬೋದು. ಆ ಶ್ರಮಕ್ಕೆ ತಕ್ಕಂತೆ ಏನು ಕೊಡ್ತಾರೆ? ಕೂಲಿ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಬಂಡವಾಳ, ಕ್ಯಾಪಿಟಲ್ ಅಂತ ಕರಿತಾ ಬರ್ತೀವಿ. ಬಡ್ಡಿ ಏನು ಕೊಡ್ತೀವಿ ರೀ? ಬಡ್ಡಿ. ಓಕೆ. ಈಗ ನಾ ಏನು ಹೇಳಿದ್ದೆ ನಿಮಗೆ, ಒಂದು ವಸ್ತುವನ್ನು, ಸಕ್ಕರೆಯನ್ನು ತಯಾರು ಮಾಡಬೇಕು. ಆ ಸಕ್ಕರೆಯನ್ನು ತಯಾರು ಮಾಡ್ಲಿಕ್ಕೆ ನಮ್ಗೆ ಕಚ್ಚಾ ವಸ್ತು ಬೇಕು, ಅದನ್ನು ತರ್ಲಿಕ್ಕೆ ನಮಗೆ ಬಂಡವಾಳ ಬೇಕು. ಈಗ ಆಲ್ರೆಡಿ ಬಂಡವಾಳ ನಂಬಲ್ಲಿ ಅದ, ನಾ ಯಾಕೆ ಬಡ್ಡಿ ಕೊಡಲಿ? ಅರ್ಥ ಅಲ್ಲತ್ತೀರಿ ಹೇಳೋದು? ನೀವೆಲ್ಲ ಉತ್ಪಾದಕರು, ನಿಮ್ಮಲ್ಲಿ ರೊಕ್ಕ ಅವ. ಈಗ ನಿಮ್ಮಲ್ಲಿ ಎಲ್ಲರ ಬಳಿ ಒಂದು ₹1 ಕೋಟಿ ಅವ. ಎಲ್ಲರೂ ಒಂದು ಬೆಲ್ಲದ ಫ್ಯಾಕ್ಟ್ರಿ ಹಾಕಿರಿ. ಇಲ್ಲಿ ಬೆಳಗಾವಿ ಒಳಗೆ ಯಾವ ಒಂದು ಇದಕ್ಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾರೆ? ಕಬ್ಬಿಗೆ ರೀ. ಕಬ್ಬಿಗೆ ನ್ಯಾಯಯುತ ಬೆಲೆ ಅಂತ ಕರಿತೀವಿ, ಬೆಂಬಲ ಬೆಲೆ ಅಲ್ಲ. MSP ಅಂತ ಕೇಳಿರಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೇಳಿರಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೇಳಿರಿ. ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ. ಎಷ್ಟು ಸರಕುಗಳಿಗೆ ಕೊಡ್ತಾರೆ? 22 ಸರಕುಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡ್ತಾ ಬರ್ತಾರೆ. ಓಕೆ. ಬೆಳಗಾವಿದಿಂದ ಯಾವುದಾದ್ರಿ? ನಮ್ದು ಕಲಬುರಗಿ ರೀ. ನಮ್ಮ ಕಲಬುರಗಿಯಿಂದ ನೋಡಿದಾಗ ತೊಗರಿ ನೋಡ್ರಿ. ನಮ್ಮದು ನೀವು ನೆನಪಿಟ್ರಿ, ನಿಮ್ಮದು ನೀವೇ ನೆನಪಿಟ್ಟಿಲ್ಲ. ಓಕೆ. ಸಕ್ಕರೆನಾ? ಅಲ್ಲ, ಸಕ್ಕರೆ ಅಲ್ಲ. ಬೆಲ್ಲ. ಯಾವುದ್ರಿ? ಬೆಲ್ಲ. ಬೆಳಗಾವಿಯ ಬೆಲ್ಲ. ಬೆಳಗಾವಿ ಮತ್ತು ಮಂಡ್ಯ ಬೆಲ್ಲ ಬರ್ತದೆ ರೀ. ಮಂಡ್ಯ ಮತ್ತು ಬೆಳಗಾವಿದವರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಒಳಗೆ ಯಾವ್ದು ಕೊಟ್ರಪ್ಪ ಅಂದರೆ ಬೆಲ್ಲವನ್ನು ಪರಿಗಣನೆ ತೊಗೊಂಡು. ನೆಕ್ಸ್ಟ್ ಹೇಳ್ತೀನಿ ಅಂತದು. ಓಕೆ. ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಈ ಬಡ್ಡಿಯನ್ನು, ಬಂಡವಾಳವನ್ನು ನೀವು ಹಾಕಬೇಕಂದಾಗ ನಿಂಬಲ್ಲೇ ಇರ್ತದೆ. ಬಡ್ಡಿ ಯಾರಿಗೆ ಕೊಡ್ಬೇಕು? ನೀವು ಹ್ಯಾಂಗೆ ಮಾಡ್ಬೇಕ್ರಿ? ಅದೀಗ ಹ್ಯಾಂಗೆ ಮಾಡ್ಬೇಕೀಗ? ಕುತ್ತಿ ಬಂತೀಗ ಹೂಡಿಕೆ ಮಾಡಿರ್ತಾರೆ ನೋಡ್ರಿ. ಉತ್ಪಾದನಾಂಗಗಳು ಅಂದಾಗ ಒಂದ್ಸಲ ನೆನ್ಪಿಟ್ಕೋರಿ, ಎಕನಾಮಿಕ್ಸ್ ಅಂದರೆ ಅಲ್ಲಿ
ಹಣ ಇರಬೇಕು, ಹಣದ ಚಲಾವಣೆ ಇರಬೇಕು. ಹಣದ ಚಲಾವಣೆ ಯಾವಾಗ ಇರ್ತದಲ್ಲ ಅಲ್ಲಿ ಏನಾದರೂ ಪ್ರತಿಫಲಗಳಿರಬೇಕು. ಸರ್ ನಮ್ಮ ದೋಸ್ತಿಗೆ ನಾನು ಒಂದು 10,000 ರೂಪಾಯಿ ಕೊಟ್ಟೀನಿ, ಒಂದು 2-3 ತಿಂಗಳು ಬಿಟ್ಟು ವಾಪಸ್ 10,000 ಕೊಟ್ಟನಂದ್ರೆ ಅದು ಎಕನಾಮಿಕ್ಸ್ ಅಲ್ಲ. ಎಕನಾಮಿಕ್ಸ್ ಆಗಬೇಕಾಗಿತ್ತಂದ್ರೆ ಒಂದು 100, 200, 300, 1000ನೋ ನಿನಗೆ ಅದ್ರ ಜೊತೆಗೆ ಸೇರಿಸಿಕೊಟ್ಟನಂದರೆ ಅದು ಅರ್ಥಶಾಸ್ತ್ರ. ಅರ್ಥ ಅಲ್ಲತ್ತ ಅರ್ಥಶಾಸ್ತ್ರ ಅಂದ್ರೆ? ಅರ್ಥಶಾಸ್ತ್ರ ಅಂದ್ರೆ ಹಣದ ಚಲಾವಣೆ ಇರಬೇಕು ಕಂಟಿನ್ಯೂ ಆಗಿ. ಹಣವು ಹಣವನ್ನೇ ಗಳಿಸ್ಬೇಕು. ಓಕೆನಾ? ಅದಕ್ಕೆ ಆಡಮ್ ಸ್ಮಿತ್ ಅವ್ರು ಹೇಳ್ತಾರೆ, ನೀನು ಹಣವನ್ನು ಮನೆಗೆ ಇಟ್ಕೊಂಡು ಕೊಡ್ಬೇಡ, ಅದನ್ನು ಬಡ್ಡಿ ಹಂಗೆ ಕೊಡು, ಇಲ್ಲಾಂದ್ರೆ ಉತ್ಪಾದನೆಯಲ್ಲಿ ಏನು ಮಾಡು, ತೊಡಗಿಸ್ಕೋ ಅಂತ ಹೇಳ್ತಾರೆ ಅವರು. ಅಂದರೆ ಹಣ ಒಂದೇ ಕಡೆ ಸ್ಥಿರವಾಗಿದ್ದರೆ ಏನಾಗಂಗಿಲ್ಲ, ಅದು ಬೆಳೆಯಂಗಿಲ್ಲ, ಆರ್ಥಿಕತೆ ಅಭಿವೃದ್ಧಿ ಆಗಂಗಿಲ್ಲ ಅಂತ ಹೇಳ್ತಾರೆ. ಸರಿ, ಬಂಡವಾಳ ನಾವೇ ಹಾಕಿದ್ದೇವೆ ಅಂದ್ರೆ ಏನು ಮಾಡ್ಬೇಕಂದ್ರೆ ಆ ಬಡ್ಡಿಯನ್ನು ಕೊಡಲೇಬೇಕು. ಆ ಬಡ್ಡಿ ಯಾರು ಬಂಡವಾಳ ಕೊಟ್ಟರಲ್ಲ ಅವರಿಗೆ. ಹಾಗಾದ್ರೆ ಬಂಡವಾಳ ನೀವೇ ಹಾಕಿದ್ರೆ ಅಂದ್ರೆ ಬಡ್ಡಿ ಯಾರಿಗೆ ಕೊಡಬೇಕು? ನಿಮಗೆ. ಇಟ್ಟು ಪೂರ ಹೇಳತ್ತೀನಿ ಅಂದ್ರೂ ಅರ್ಥ ಇಲ್ಲ. ಯಾರಿಗೆ ಕೊಡ್ಬೇಕ್ರಿ? ಆ ಬಂಡವಾಳಕ್ಕೆ ತಕ್ಕಂತೆ ಬಡ್ಡಿಯನ್ನು ನೀವೇ ಇಟ್ಕೋಬಹುದು. ಓಕೆ, ಇನ್ನು ಸಂಘಟನೆ ಅಂತಕ್ಕಂಥದ್ದು, ಆರ್ಗನೈಸೇಷನ್ ಅಂತಕ್ಕಂಥದ್ದು ಈ ಎಲ್ಲ ಬಂಡವಾಳವನ್ನು, ಶ್ರಮವನ್ನು, ಒಂದು ಭೂಮಿಯನ್ನು ರೆಡಿ ಮಾಡ್ತಕ್ಕಂಥ ವ್ಯಕ್ತಿಯನ್ನು ನಾವು ಸಂಘಟನೆ ಅಂತ ಕರಿತೀವಿ. ಆ ಸಂಘಟನೆಕಾರನಿಗೆ ಕೊನೆಯದಾಗಿ ಏನು ಉಳಿತಿದ್ರಿ? ಗುಡ್, ಇದೊಂದು ಕರೆಕ್ಟ್ ಹೇಳಿದ್ರು. ಏನು ಉಳಿತಿದ್ರಿ? ಲಾಭ, ಪ್ರಾಫಿಟ್ ಅಂತಕ್ಕಂಥ. ಲಾಭ ಉಳಿಲಿಕ್ಕಂದ್ರೆ ನಷ್ಟ. ನಷ್ಟಕ್ಕೂ ಲಾಸ್ಟಿಗೆ ರೊಕ್ಕ ಸಿಗಂಗಿಲ್ಲ, ಸುಮ್ಮ ಹೋಗ್ಬಿಡೋದು ಮನೆಗೆ. ಆಲ್ಮೋಸ್ಟ್ ನಮ್ಮ ಎಕನಾಮಿಕ್ಸ್ದಾಗ ನಷ್ಟವನ್ನು ಪರಿಗಣಿಸಿಲ್ಲ, ನಾವೇನು ಪರಿಗಣಿಸ್ತೀವಿ? ಲಾಭವನ್ನೇ ಪರಿಗಣಿಸ್ತಾ ಬರ್ತೀವಿ. ಯಾಕಂದ್ರೆ ಲಾಭ ಇಲ್ಲರೆ ಯಾರೂ ಯಾವುದಾದ್ರೂ ವಸ್ತುಗಳನ್ನು ಉತ್ಪಾದನೆ ಮಾಡಂಗಿಲ್ಲ. ಓಕೆ, ಅರ್ಥ ಆಯ್ತಾರೆ ಇದು? ನೋಡ್ರಿ, ಆರ್ಥಿಕ ಚಟುವಟಿಕೆಗಳು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಕರಿತಾ ಬರ್ತೀವಿ. ಉತ್ಪಾದನೆ ಆಗಿರ್ಬೋದು, ವಿನಿಮಯ ಆಗಿರ್ಬೋದು, ಅನುಭೋಗ ಆಗಿರ್ಬೋದು, ಹಂಚಿಕೆ ಆಗಿರ್ಬೋದು, ಇವು 4 ಆರ್ಥಿಕ ಚಟುವಟಿಕೆಗಳಂತ ಕರಿತೀವಿ. ಈ ಆರ್ಥಿಕ ಚಟುವಟಿಕೆಗಳಲ್ಲಿ ಯಾವುದಕ್ಕೆ ಹಂಚಿಕೆ ಮಾಡ್ತೀವಪ್ಪ ಅಂದರೆ ಉತ್ಪಾದನಾಂಗಗಳಿಗೆ ಹಂಚಿಕೆ ಮಾಡ್ತಾ ಬರ್ತೀವಿ. ಅದರಲ್ಲಿ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತು ಆರ್ಗನೈಸೇಷನ್ ಅಂತ ನೋಡ್ತೀವಿ. ಇವುಗಳಿಗೆ ಪ್ರತಿಫಲಗಳು ಕೊಟ್ಟು ಡೈರೆಕ್ಟ್ ಕೇಳ್ತಾನೆ ನಿಮ್ಗೆ, ಹೊಂದಿಸಿ ಬರೆಯಿರಿ ಅಂತೇಳಿ. ಓಕೆನಾ? KS ಎಕ್ಸಾಮ್ ಒಳಗೆ ಕೇಳೋಣ, ಹೊಂದಿಸಿ ಬರೆಯಿರಿ ಅಂತ ಕೇಳೋಣ. ಏನಂದರೆ ಭೂಮಿಗೆ ಯಾವುದಿರ್ತದೆ ಅವೆಲ್ಲ ಚೇಂಜಸ್ ಕೊಡ್ತಾನೆ. ಅವಾಗ ಇವುಗಳನ್ನು ಕೊಟ್ಟು ಹೊಂದಿಸಿ ಬರೆಯಿರಿ ಅಂತಾನ. ಇವುಗಳ ಉತ್ಪಾದನಾಂಗಗಳು, ಅವುಗಳಿಗೆ ಪ್ರತಿಫಲಗಳು ಅಂತ ಕರಿತಾ ಬರ್ತೀವಿ. ಭೂಮಿಗೆ ಗೇಣಿ, ರೆಂಟ್ ಅಂತ ಕರಿತೀವಿ, ಬಾಡಿಗೆ ಅಂತ ಕೊಡ್ತೀವಿ. ಇನ್ನಷ್ಟು ಶ್ರಮಕ್ಕೆ ಏನು ಕೊಡ್ತೀವಿ ರೀ? ಕೂಲಿ, ವೇಜ್. ನೆಕ್ಸ್ಟ್ ಬಂಡವಾಳಕ್ಕೆ ಇಂಟ್ರೆಸ್ಟ್. ನೆಕ್ಸ್ಟ್ ಆರ್ಗನೈಸೇಷನ್, ಪ್ರಾಫಿಟ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತಾ? ತಿಳಿಲತ್ತದ? ತಿಳಿದಂಗೆ ಆಲತ್ತದ? ತಿಳಿತೈತಾ? ಓಕೆ. ಇನ್ನು ನೆಕ್ಸ್ಟ್ ಮಿಕ್ಕಿರ್ಬೇಕು ನಿಮ್ಗೆ. ಹೀಗೆ ಎಷ್ಟದ ಇದು ಇನ್ನ? ಹಾಂ, ಹೌದಾ ಇಲ್ಲ? ಇನ್ನ ಟ್ರೈಲರೇ ಮುಗಿಯಲಾಗ್ಯದಲ್ಲ, ಹೌದಾ ಇಲ್ರಿ? ಓಕೆ. ನೆಕ್ಸ್ಟ್ ಕೆಲವೊಂದು ಅರ್ಥಗಳನ್ನು ಗೊತ್ತಿರ್ಬೇಕು ನಮ್ಗೆ. ಸರಕು ಅಂದರೆ ಏನು? ಸರಕು, ಗೂಡ್ಸ್ ಅಂತ ಕರೀತೀವಿ. ಏನ್ರಿ ಸರಕು ಅಂದ್ರೆ? ಯಾರು ಎಕನಾಮಿಕ್ಸ್ದವ್ರ ಕೈ ಹತ್ತಿರ ಈಗ ಎತ್ತಲ್ಲ ಅವ್ರ ಕೈ. ಓಕೆ, ಅರ್ಧ ಕೈ ಎತ್ತಾರೆ, ಹಿಂಗೆ ಎತ್ತಿ ಹಿಂಗೆ ಬಿಟ್ಬಿಡ್ತಾರೆ. ಓಕೆ, ಸರಕು ಅಂದ್ರೆ ಏನು? ವಾಟ್ ಈಸ್ ಗೂಡ್ಸ್? ವಸ್ತುಗಳನ್ನು ಸಾಗಾಣಿಕೆ, ಅದು ಸಾರಿಗೆ ಅಂತ ಕರೀತೀವಿ ಸರ್, ಗೂಡ್ಸ್. ಓಕೆ, ಕರೆಕ್ಟ್. ಮತ್ತೆ ತೃಪ್ತಿಪಡಿಸ್ತಕ್ಕಂಥ ವಸ್ತು. ಓಕೆ, ಕರೆಕ್ಟ್. ಮತ್ತೆ ಏನ್ರಿ? ಎಕ್ಸ್ಪೋರ್ಟ್, ರಫ್ತು ಆಮದು. ಅದು ಸರಕು ಆದಮೇಲೆ ಅದನ್ನು ರಫ್ತು ಆಮದು ಮಾಡ್ತೀವಿ. ಈಗ ಗೂಡ್ಸ್ ರೆಡಿ ಮಾಡ್ತೀವಿ, ಸಕ್ಕರೆನ ರೆಡಿ ಮಾಡ್ತೀವಿ. ಆ ಸಕ್ಕರೆ ಅಂದ್ರೇನು? ಅದೊಂದು ವಸ್ತು ಅಂತ ಹೇಳ್ತೀವಿ. ಆ ವಸ್ತು ಅಂದ್ರೆ ಏನು? ಸಕ್ಕರೆ ರೆಡಿ ಆದಮೇಲೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾ ಬರ್ತೀವಿ. ಏನ್ರಿ ಸರಕು? ಇದೇನಿದು? ಒಂದು ಪೆನ್ನ, ಇದನ್ನೂ ಒಂದು ಸರಕ. ಟೇಬಲ್ ಒಂದು ಸರಕ, ಇದೊಂದು ಬೋರ್ಡ್ ಒಂದು ಸರಕ. ನೀವು ಸರಕ ಅಲ್ಲ? ನಿಮ್ಮ ತಂದೆ ತಾಯಿಗಳಿಗೆ ನೀವು ಒಂದು ಸರಕಿದ್ದಂಗೆ, ಹೌದಾ ಇಲ್ಲ? ಕಚ್ಚಾ ಸರಕು ನೀವು. ಹೌದಾ ಇಲ್ಲ? ಓಕೆ. ಏನ್ರಿ ಸರಕು? ಗೂಡ್ಸ್ ಅಂದ್ರೆ ಮಾನವನ ಬಯಕೆಗಳನ್ನು ಮತ್ತು ಅಗತ್ಯತೆಗಳನ್ನು ಈಡೇರಿಸುವ ಭೌತಿಕ ಮತ್ತು ಗೋಚರ ಪದಾರ್ಥಗಳನ್ನು ಸರಕು ಅಂತ ಕರೀತೀವಿ. ಮಾನವನ ಬಯಕೆಗಳನ್ನು ಈಡೇರಿಸುವ ಭೌತಿಕ ಅಂದ್ರೆ ಇಷ್ಟೇ ಅದ ಅಂತ ಹೇಳ್ತೀವಿ. ಪೆನ್ನು ಇಷ್ಟೇ ಇದೆ, ಈ ಒಂದು ಏನಪ್ಪ ಅಂದರೆ ಬೋರ್ಡು ಇಷ್ಟೇ ಇದೆ ಅಂತ ಹೇಳ್ತೀವಿ. ಇದನ್ನು ಭೌತಿಕ. ಜೊತೆಗೆ ಗೋಚರ ಅಂದರೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು, ಗೋಚರ ಅಂತ ಹೇಳ್ತಾ ಬರ್ತೀವಿ. ಭೌತಿಕ ಮತ್ತು ಗೋಚರ ವಾದವೃತ್ತಗಳನ್ನು ನಾವು ಏನಂತ ಕರಿತೀವಿ ರೀ? ಗೂಡ್ಸ್, ಸರಕು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಸರಕಿನಲ್ಲಿ ಬರ್ತಾವ್ರಿ ಪೂರಕ ಸರಕುಗಳು, ಬದಲಿ ಸರಕುಗಳು, ಇನ್ನು ಭಾಳ ಬರ್ತಾವೆ. ಏನು ಪೂರಕ ಸರಕು ಅಂದ್ರೆ ಏನು? ಪೂರಕ ಸರಕು ಅಂದ್ರೆ ಏನು?
ಪೂರಕ ಸರಕು. ಗುಡ್. ಮತ್ತೆ ನೋಡ್ರಿ, ಈಗ ಚಾ ಇರ್ತದೆ ನೋಡಿರಿ, ಚಾ ಮಾಡ್ಲಿಕ್ಕೆ ಏನೇನು ಬೇಕ್ರಿ? ಸಕ್ರೆ ಬೇಕು, ಮತ್ತು ಚಾ ಪುಡಿ ಬೇಕು, ನೀರು ಬೇಕು, ಹಾಲು ಬೇಕು. ಹಾಲು ಇರ್ಲಿಕ್ಕಂದ್ರೆ ನಡೀತದೆ. ಗ್ಯಾಸ್ ಬೇಕು, ಬೊಗೋಣ ಬೇಕು, ಮತ್ತು ಮಾಡೋರು ನೀವು ಬೇಕು, ಹೌದಾ? ಕುಡಿಯೋ ನಾನು ಬೇಕು, ಹೌದಾ ಇಲ್ಲ? ಓಕೆ. ಚಾಕ್ ಏನೇನು ಬೇಕಾಗ್ತದೆ ರೀ? ಇವೇನು ಬೇಕಲ್ಲ, ಸಕ್ಕರೆ ಆಗಿರ್ಬೋದು, ನೀರಾಗಿರ್ಬೋದು, ಜೊತೆಗೆ ಚಾ ಪುಡಿ ಮತ್ತು ನಿಮ್ಮ ಹಾಲನ್ನು ಸೇರಿಸ್ಬಿಡೋದು. ಅವುಗಳನ್ನು ಏನ್ರಿ ಪೂರಕ ಸರಕುಗಳು, ಪೂರಕ ಸರಕುಗಳು ಅಂತ ಕರಿತೀವಿ. ಅಂದರೆ ಒಂದಕ್ಕೆ ಏನಪ್ಪ ಅಂದರೆ ಇನ್ನೊಂದು ಸರಕನ್ನು ಸೇರಿಸಿ ನಾವು ಮತ್ತೊಂದು ಸಿದ್ಧ ಸರಕನ್ನು ಮಾಡ್ತೀವಿ, ಅದನ್ನು ಪೂರಕ ಸರಕು ಅಂತ ಕರಿತೀವಿ. ಇನ್ನೊಂದು ಬದಲಿ ಸರಕುಗಳು ಅಂತ ಬರ್ತವೆ. ಈಗ ನಾ ಚಾ ಕುಡಿಯಂಗಿಲ್ಲ, ಒಟ್ಟ ಕಾಫಿ ಕುಡಿತೀನಿ, ಕಾಫಿ ಕುಡಿಯಂಗಿಲ್ಲ, ಹಾಲು ಕುಡಿತೀನಿ, ಹಾಲು ಕುಡಿಯಂಗಿಲ್ಲ, ಬೂಸ್ಟ್, ಅವೇನು KT ಏನವಲ್ರಿ, ಅವುಗಳನ್ನು ಬದಲಿ ಸರಕುಗಳು, ಒಂದನ್ನು ಬದಲಾಗಿ ಇನ್ನೊಂದು ಸರಕುಗಳನ್ನು. ಎಕ್ಸಾಮಿಗೆ ಕೇಳ ನೀವಲ್ಲ, ಮಜಾ ಇಲ್ಲ, ಅಲ್ಲೆಲ್ಲ ಬರಂಗಿಲ್ಲ ನಿಮಗೆ. ಪೂರಕ ಅಂದ್ರೆ ಏನು, ಬದಲಿ ಅಂದ್ರೆ ಏನು ಗೊತ್ತಾಗಂಗಿಲ್ಲ, ಕನ್ಫ್ಯೂಸ್ ಆಗಿಬಿಡ್ತಾವೆ. ಓಕೆನಾ? ಬದಲಿ ಅಂದ್ರೆ ಒಂದನ್ನು ಬಿಟ್ಟು ಬೇರೆ ಒಂದು, ಪೂರಕ ಅಂದ್ರೆ ಒಂದಕ್ಕೆ ಏನಪ್ಪ ಅಂದರೆ ಅನೇಕ ಸರಕುಗಳನ್ನು ಸೇರಿಸಿ ಒಂದು ಗೂಡ್ಸನ್ನು ಮಾಡ್ತಾ ಬರ್ತೀವಿ, ಅವುಗಳನ್ನು ಪೂರಕ. ನೆಕ್ಸ್ಟ್ ಸೇವೆ ಅಂದ್ರೆ ಏನು? ಸರ್ವಿಸ್. ಸೇವೆ, ಸರ್ವಿಸ್ ಅಂದ್ರೆ ಏನು? ಸೇಮ್ ಮಾನವನ ಬಯಕೆಗಳನ್ನು ಮತ್ತು ಅಗತ್ಯತೆಗಳನ್ನು ಈಡೇರಿಸುವ ಅಭೌತಿಕ ಮತ್ತು ಅಗೋಚರ. ಅಲ್ಲೇನಿತ್ರಿ? ಭೌತಿಕ ಮತ್ತು ಗೋಚರ. ಇಲ್ಲಿ ಅಭೌತಿಕ ಅಗೋಚರವಾದವುಗಳನ್ನು ನಾವು ಏನಂತ ಕರಿತೀವಿ ರೀ? ಸೇವೆ ಅಂತ. ಇಲ್ಲಿ ಮಾನವನ ಬಯಕೆಯನ್ನೇ ಈಡೇರಿಸ್ತದೆ, ಆದ್ರೆ ಅದು ಇಷ್ಟೇ ಆದಂತ ಹೇಳಂಗಿಲ್ಲ, ಅದು ಕಣ್ಣಿಗೆ ಕಾಣಂಗಿಲ್ಲ. ಈಗ ನಾನು ಇರ್ತಕ್ಕಂಥದ್ದು ಏನಪ್ಪ ನಿಮ್ಗೆ? ಸೇವೆ, ಹೌದಾ ಅಲ್ಲ? ನಾ ಕಣ್ಣಿಗೆ ಕಾಣತ್ತೀನಿ, ನನ್ನ ತಲೆಗೆ ಎಷ್ಟು ನಾಲೆಜ್ ಅನ್ನೋದು ನಿಮ್ಗೆ ಕಾಣಲಾಗ್ಯದ, ಕಾಣ್ತದ್ರಿ ಅದು. ಅಂದರೆ ನಾನು ನೀಡ್ತಕ್ಕಂಥ ಶಿಕ್ಷಣ ನಿಮ್ಗೆ ಕಾಣಂಗಿಲ್ಲ, ಬಟ್ ನಾ ಕಾಣ್ಬೋದು, ಶಿಕ್ಷಕ ಕಾಣ್ಬೋದು, ಆದರೆ ಶಿಕ್ಷಣ ಅಂತಕ್ಕಂಥದ್ದು ಕಾಣಂಗಿಲ್ಲ. ಅಂದರೆ ಇದೊಂದು ಸೇವೆ. ಡಾಕ್ಟರ್ ಕಾಣ್ತಾನೆ ನಿಮಗೆ, ಅವನ ಇಂಜೆಕ್ಷನ್ನು ಕಾಣ್ತದೆ, ಎಲ್ಲಿ ಚುಚ್ಚನ ಅನ್ನೋದು ಗೊತ್ತಾಗ್ತದೆ, ಬಟ್ ಇದ್ರ ಮೇಲೆ ಚುಚ್ಚನ ಅನ್ನೋದು ಗೊತ್ತಾಗಿಲ್ಲ. ಅದು ಸೇವೆ ಅಂತ ಕರಿತೀವಿ, ಹೌದಾ ಇಲ್ಲ? ವಕೀಲರು ನೀಡ್ತಕ್ಕಂಥ ಸೇವೆ, ಕೋರ್ಟ್ನಲ್ಲಿ ವಾದವನ್ನು ಮಾಡ್ತಾರೆ, ಅರ್ಥ ಆಯ್ತಾ? ವಕೀಲರು ನೀಡ್ತಕ್ಕಂಥದ್ದೇನ್ರಿ? ಸೇವೆ. ಡಾಕ್ಟರ್ಗಳಾಗಿರ್ಬೋದು, ವಕೀಲರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಇವುಗಳನ್ನು ಸೇವೆ ಅಂತ ಕರಿತೀವಿ. ಅವ್ರ ಬಳಿ ಎಷ್ಟು ಜ್ಞಾನ ಇದೆ ಅಂತ ಗೊತ್ತಾಗಂಗಿಲ್ಲ, ಅದು ಕಣ್ಣಿಗೆ ಕಾಣಂಗಿಲ್ಲ, ಅದನ್ನು ನಾವು ಸೇವೆ ಅಂತ ಕರಿತೀವಿ. ಅದರಿಂದ ಯಾರಿಗೆ ಯೂಸ್ ಆಗ್ತದೆ ರೀ? ಮಾನವನ ಬಯಕೆ ಮತ್ತು ಅಗತ್ಯತೆಗಳನ್ನು ಈಡೇರಿಸ್ತೀವಿ. ಹಾಗಾದರೆ ಬಯಕೆ ಅಂದ್ರೆ ಏನು? ಬಯಕೆ ಅಂದ್ರೆ ಆಸೆ. ಬಯಕೆ ಅಂದ್ರೆ ಏನು? ಆಸೆ. ಏನಪ್ಪ ಅಂದರೆ ಮಾನವನಿಗೆ ಬೇಕು ಅಂತಕ್ಕಂಥ ಒಂದು ಆಸೆ ಇರ್ತದಲ್ಲ, ಅದನ್ನೇ ಬಯಕೆ ಅಂತ ಕರಿತಾ ಬರ್ತೀವಿ. ಓಕೆ. ನೆಕ್ಸ್ಟ್ ಸಂಪನ್ಮೂಲ ಅಂದ್ರೆ ಏನು? ರಿಸೋರ್ಸ್. ಸಂಪನ್ಮೂಲ. ಸಂಪನ್ಮೂಲ ಅಂದ್ರೆ ಏನ್ರಿ? ರಿಸೋರ್ಸ್ ಅಂದ್ರೆ ಏನು? ಹಾಂ ರೀ, ಸಂಪನ್ಮೂಲ ಅಂದ್ರೆ ಏನು? ರಿಸೋರ್ಸ್ ಏನ್ರಿ ಗೊತ್ತಿಲ್ಲ? ಓಕೆ. ಸರಕು ಸೇವೆಗಳ ಉತ್ಪಾದನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಕಚ್ಚಾ ಸರಕುಗಳನ್ನು ಸಂಪನ್ಮೂಲ ಅಂದರೆ ಕಚ್ಚಾ ರೂಪದಲ್ಲಿ ಇರ್ತದೆ, ನೈಸರ್ಗಿಕವಾಗಿ ಕಚ್ಚಾ ರೂಪದಲ್ಲಿ ಸಿಗ್ತಕ್ಕಂಥವುಗಳನ್ನು ನಾವು ಏನಂತ ಕರಿತೀವಿ ರೀ? ಸಂಪನ್ಮೂಲ, ರಿಸೋರ್ಸ್ ಅಂತ ಕರಿತಾ ಬರ್ತೀವಿ. ಓಕೆ. ಪ್ರೈಸ್ ಅಂದ್ರೆ ಏನ್ರಿ? ಬೆಲೆ. ಅಗಳ ಹೇಳಿದ್ರಲ್ಲ ಪ್ರೈಸ್, ಬೆಲೆ. ಬೆಲೆ ಅಂದ್ರೇನು? ಪ್ರೈಸ್ ಅಂದ್ರೆ ಏನು? ಉತ್ಪಾದನೆ ವಸ್ತುವಿಗೆ ಬೆಲೆ. ಕರೆಕ್ಟ್. ಮತ್ತೆ ಒಂದು ಪ್ರತಿಫಲದ ಬದಲಾಗಿ ಹಣದ ರೂಪದಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಒಂದು ಮೌಲ್ಯವನ್ನು ನಾವು ಬೆಲೆ ಅಂತ ಕರಿತೀವಿ. ಅಂದರೆ ನಾವು ಏನನ್ನಾದರೂ ವಸ್ತುವನ್ನು ಕಟ್ಟಾಗ ಅದಕ್ಕೆ ಒಂದು ಮೌಲ್ಯದ ರೂಪದಲ್ಲಿ ವ್ಯಕ್ತವಾಗುವ ಒಂದು ಪ್ರತಿಫಲವನ್ನು ನಾವು ಏನಂತ ಕರಿತೀವಿ ರೀ? ಬೆಲೆ ಅಂತ ಕರಿತೀವಿ. ಇದು ಬೆಲೆ ಎಲ್ಲಿ ನಿರ್ಧಾರ ಆಗ್ತದೆ ರೀ? ಮಾರುಕಟ್ಟೆಯಲ್ಲಿ. ಓಕೆ. ಮಾರ್ಕೆಟ್ ಅಂದ್ರೆ ಏನ್ರಿ? ಕೊಳ್ಳುವವರು ಮತ್ತು ಮಾರುವವರು. ಮತ್ತು ಇಟೆ ಕೊಳ್ಳುವವರು ಮತ್ತು ಮಾರುವವರು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಸೇರ್ತಕ್ಕಂಥದ್ದನ್ನು ನಾವು ಏನಂತ ಕರಿತೀವಿ ರೀ? ಮಾರುಕಟ್ಟೆ. ಈಗ ವಿಶಾಲವಾಗಿ ಅದದು. ಮತ್ತು ಮಾರ್ಕೆಟ್ ಅಂತಕ್ಕಂಥದ್ದು ಮೊದಲಿತ್ತು ಒಂದು ಸ್ಥಳ ಅಂತಿತ್ತು, ಈಗ ಎರಡೆರಡು ಸ್ಥಳಗಳು ಬಂದವು. ಎಲ್ರಿ? ಇನ್ನೊಂದು ಯಾವ ಸ್ಥಳ ರೀ? ಆನ್ಲೈನ್. ಕೇಳಿರ ಇಲ್ಲ? ಅಂದರೆ ಕೊಳ್ಳುವವರು ಮತ್ತು ಮಾರುವವರು ಪ್ರತ್ಯಕ್ಷವಾಗಿ, ಇನ್ನೊಂದು ಪರೋಕ್ಷವಾಗಿ. ಪ್ರತ್ಯಕ್ಷ ಅಂದರೆ ನೇರವಾಗಿ ಮಾರ್ಕೆಟ್ಗೆ ಹೋಗಿ ಖರೀದಿ ಮಾಡೋದು. ಪರೋಕ್ಷ ಅಂದ್ರೆ
ಆನ್ಲೈನಲ್ಲಿ ನಾವೇನಪ್ಪ ಅಂದರೆ ಇಲ್ಲೇ ಬುಕ್ ಮಾಡಿದ್ರೆ ಅದು ಇಲ್ಲಿಗೆ ಬರ್ತದೆ ಸಾಮಾನು, ನಾವು ಅಲ್ಲೇ ಪೇ ಮಾಡೋದು, ಅವ್ರು ನಮಗೆ ಸಾಮಾನು ತಂದು ಕೊಡ್ತಾರೆ. ಅದನ್ನು ಪರೋಕ್ಷವಾಗಿ ಅಂತ ಕರಿತಾ ಬರ್ತೀವಿ. ಅಂದರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಂಧಿಸುವ ಒಂದು ಸ್ಥಳವನ್ನು ಮಾರುಕಟ್ಟೆ ಅಂತ ಕರಿತೀವಿ. ಓಕೆನಾ? ಅರ್ಥ ಆಗತ್ತದ್ರಿ? ಓಕೆ. ಇನ್ನು ಮೇನ್ ಪಾಯಿಂಟ್ ಯಾವುದಪ್ಪ ಅಂದ್ರೆ ಬೇಡಿಕೆ. ಏನ್ರಿ ಬೇಡಿಕೆ ಅಂದ್ರೆ? ಡಿಮಾಂಡ್ ಅಂತ ಕರಿತೀವಿ, ಕೊಂಡುಕೊಳ್ಳುವ ಸಾಮರ್ಥ್ಯ. ಓಕೆ. ಬೇಡಿಕೆ ಅಂದ್ರೆ ಎಕ್ಸಾಮ್ದೊಳಗೆ ಕೇಳ್ತಾನೆ ರೀ, ಬೇಡಿಕೆ ಅಂದ್ರೇನು ಜೊತೆಗೆ ಪೂರೈಕೆ ಅಂದ್ರೆ ಏನು? ಬೇಡಿಕೆ ಅಂದ್ರೇನು ಜೊತೆಗೆ ಪೂರೈಕೆ ಅಂದ್ರೆ ಏನು? ಬೇಡಿಕೆ, ಇನ್ನೊಂದು ಯಾವ್ದ್ರಿ? ಪೂರೈಕೆ. ಭಾಳ ಎಕ್ಸಾಮ್ದಾಗ ಕೇಳೇನ್ರಿ ಇವೆಲ್ಲ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಬರ್ತದೆ. ಬೇಡಿಕೆ ಮತ್ತು ಪೂರೈಕೆಗಳು ಏನು ಹಂಗಂದ್ರೆ? ಬೇಡಿಕೆ ಪೂರೈಕೆ ಅಂದ್ರೆ ಏನ್ರಿ? ಬೇಡಿಕೆ ಅಂದ್ರೇನು, ಪೂರೈಕೆ ಅಂದ್ರೇನು? ಒಂದು ನಿರ್ದಿಷ್ಟ ವಸ್ತುವನ್ನು ಕೊಂಡ್ಕೊಳ್ಳೋಕ್ಕೆ ನಾವು ಬಯಕೆ ಮಾಡ್ತೀವಲ್ಲ ಅದನ್ನೇ ಬೇಡಿಕೆ ಅಂತ ಕರಿತೀವಿ. ಮತ್ತೆ ಯಾರಾದ್ರೂ ಹೇಳ್ತೀರಾ? ನೀವು ವಸ್ತುಗಳ ಖರೀದಿ ಮಾಡಕ್ಕೆ ಹೋಗ್ತೀರಾ ಇಲ್ಲ? ಏನು ಬರೀ ನೀವು ಬರೀ ಅಣ್ಣ ತಮ್ಮ ಅಪ್ಪ ಅವ್ವ ಇವರೇ ಹೋಗ್ತಾರೆ, ನೀವು ಹೋಗ್ತೀರಾ ಇಲ್ಲ? ಆಸೆ ಆದ ಇಲ್ಲ ನಿಮಗೆ? ಅದನ್ನೇ ಬೇಡಿಕೆ. ಬೇಡಿಕೆ ಅಂದರೆ ಅರ್ಥ ನೋಡ್ರಿ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಲು ಬಯಸುವ ಸರಕು ಅಥವಾ ಸೇವೆಯನ್ನು ಬೇಡಿಕೆ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ನೋಡ್ರಿ, ಈ ವರ್ಷ ಇರ್ತಕ್ಕಂಥ ಬೆಲೆ ಮುಂದಿನ ವರ್ಷಕ್ಕೆ ಇರಂಗಿಲ್ಲ, ಅದಕ್ಕೆ ಒಂದು ನಿರ್ದಿಷ್ಟ ಅವಧಿ ಅಂತ ತಗೋತೀವಿ. ಒಂದು ವರ್ಷದ ಅವಧಿ, ಒಂದು ಆರ್ಥಿಕ ವರ್ಷ ಅಂತ ಯಾವ ಒಂದು ತಗೋತೀವಿ ರೀ? ಒಂದು ವರ್ಷದಲ್ಲಿ ಏಪ್ರಿಲ್ 1ರಿಂದ ಮಾರ್ಚ್ 31 ಆರ್ಥಿಕ ವರ್ಷ, ಬಜೆಟ್ ಇಯರ್ ಅಂತ ಕರಿತೀವಿ. ಅದನ್ನು ಬಜೆಟ್ ಇಯರ್ ಅಂತ ಕರಿತಾ ಬರ್ತೀವಿ, ಆರ್ಥಿಕ ವರ್ಷ. ಓಕೆ. ಒಂದು ನಿರ್ದಿಷ್ಟ ಅವಧಿ ಇರ್ತದೆ, ಆ ಒಂದು ನಿರ್ದಿಷ್ಟ ಬೆಲೆ ಇರ್ತದೆ. ಅಲ್ಲಿ ಅನುಭೋಗಿಯು ಕೊಂಡುಕೊಳ್ಳಲು ಬಯಸುವ ಸರಕು ಅಥವಾ ಏನಿರ್ತದೆ ರೀ? ಸರಕು ಅಥವಾ ಸೇವೆಯನ್ನು ನಾವೇನಂತ ಕರಿತೀವಿ ರೀ? ಬೇಡಿಕೆ. ಅರ್ಥ ಆಯ್ತಾ? ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಲು ಬಯಸುವ ಸರಕು ಅಥವಾ ಸೇವೆಯನ್ನು ಬೇಡಿಕೆ ಅಂತ ಕರಿತೀವಿ. ಇನ್ನು ಪೂರೈಕೆ ಅಂದ್ರೆ ಸೇಮ್ ಒಂದು ನಿರ್ದಿಷ್ಟ ಅವಧಿಯಲ್ಲಿ. ಹೇಳಿ. ರೀ ಅನುಭೋಗ ಸರ್. ಓಕೆ, ಕರೆಕ್ಟ್, ಹೌದು ಕರೆಕ್ಟ್. ಮತ್ತೆ ಮಾರಾಟ ಮಾಡುವುದು. ಓಕೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಅನುಭೋಗಿಯು ಕೊಂಡ್ಕೋತಾನಲ್ಲ, ಅದನ್ನು ನಾವೇನಂತ ಕರಿದೆವು? ಬೇಡಿಕೆ ಅಂತ ಕರಿದೆವು. ಓಕೆ. ನೆಕ್ಸ್ಟ್, ಮಾರಾಟಗಾರನು ಮಾರುಕಟ್ಟೆಗೆ ತರ್ತಕ್ಕಂಥ ಸರಕು ಮತ್ತು ಸೇವೆಯನ್ನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಮಾರಾಟಗಾರನು ಮಾರುಕಟ್ಟೆಗೆ ತರುವ ಸರಕು ಅಥವಾ ಸೇವೆಯನ್ನು ನಾವೇನಂತ ಕರಿತೀವಿ ರೀ? ಪೂರೈಕೆ, ಸಪ್ಲೈ ಅಂತ ಕರಿತೀವಿ. ನೀವು ವಸ್ತುಗಳನ್ನು ಇಲ್ಲಿ ತೊಗೊಂಬರ್ಲಕ್ಕೆ ಎಲ್ಲಿಗೆ ಹೋಗ್ತೀರಿ? ಮಾರ್ಕೆಟಿಗೆ ಹೋಗ್ತೀರಿ, ಹೌದಾ? ಆ ಮಾರ್ಕೆಟ್ನಾಗ ವಸ್ತುಗಳನ್ನ ತಂದು ಹಾಕೋರು ಇರ್ತಾರೆ, ಗೊತ್ತಾ? ತಂದು ಹಾಕ್ತಾರೆ, ಹೋಲ್ಸೇಲ್ನಾಗ ತಂದು ಹಾಕ್ತಾರೆ, ಕೇಳಿರಿ. ಆ ಹೋಲ್ಸೇಲ್ನಾಗ ತಂದು ಹಾಕ್ತಾರಲ್ಲ, ಅದನ್ನೇ ಪೂರೈಕೆ ಅಂತ ಕರಿತೀವಿ, ಸಪ್ಲೈ ಅಂತ ಕರಿತಾ ಬರ್ತೀವಿ. ನಾವು ಅಲ್ಲಿಗೆ ಹೋಗಿ ತೋಲಕ್ಕೆ ಹೋಗಿದ್ದೇವೆ ಅಂದ್ರೆ ಅದನ್ನು ಬೇಡಿಕೆ ಅಂತ ಕರೆದ್ರೆ, ಅವ್ರು ಅಲ್ಲಿ ತಂದು ಹಾಕೋದ್ರಿಗೆ ಏನಂತ ಕರಿತೀವಿ ರೀ? ಪೂರೈಕೆ. ಇಷ್ಟು ಸಿಂಪಲ್ ಆಗಿರೋ ಅರ್ಥ ಆಗುತ್ತಾ? ಓಕೆ. ಅದು ಏನಿರ್ತದೆ ರೀ? ಒಂದು ನಿರ್ದಿಷ್ಟ ಅವಧಿ, ಒಂದು ವರ್ಷಕ್ಕಂತ ಇರ್ತದೆ. ಆ ವರ್ಷದಾಗ ಎಷ್ಟು ಬೆಲೆ ಅಂತ ಇರ್ತದೆ. ಅಲ್ಲಿ ಏನಿರಬೇಕು? ಸರ್ಕಾರ ಇರ್ತದೆ, ಇಲ್ಲಾಂದ್ರೆ ಇವು ಬಿಟ್ಟು ಯಾವ್ರು ಇರ್ತಾವ? ಮತ್ತೆ ಎಲ್ಲರೂ ನೋಡಿದ್ರೆ ಇವು ಬಿಟ್ಟು ಯಾವ್ರು ಇರೋದು? ಯಾವ್ರಿದ್ರೆ ನನಗೆ ಸ್ವಲ್ಪ ಹೇಳ್ರಿ, ಎಕನಾಮಿಕ್ಸ್ ಸೇರಿಸ್ಬಿಡ್ತೀನಿ. ನಾನು ಅದ್ರ ಮ್ಯಾಲೆ PhD ಮಾಡಿಬಿಡ್ತೀನಿ, ನನಗೊಂದು ಡಾಕ್ಟ್ರೇಟ್ ಬಂದುಬಿಡಿ. ಓಕೆ, ಎದು ಬಿಡಿಬಿಡ್ರಿ, ನಂದು MA ಇನ್ ಎಕನಾಮಿಕ್ಸ್ ಅದ ಸರ್. ಮತ್ತು ನಿಮ್ದು ಹೆಂಗೆ ರೀ ಎಕನಾಮಿಕ್ಸ್? ನೀವು MA ಮಾಡಬೇಕಲ್ಲ, ಆಮೇಲೆ PhD ಬರ್ತದೆ ಅಂತಾರೆ ಮತ್ತಿಲ್ಲಾದ್ರು. ಹೌದಲ್ರಿ? ನಂದು MA ಇನ್ ಎಕನಾಮಿಕ್ಸ್ ಅದು. ಅದಕ್ಕೆ ಮತ್ತು ಅದ್ರೊಳಗೆ ನಾ ಏನಪ್ಪ ಅಂದ್ರೆ PhD ಮಾಡ್ಬೋದು, ನೀವು ಹೇಳಿದ್ರಿ ಅಂದ್ರೆ ಇದ್ರ ಮೇಲೆ ಬರ್ತದಲ್ಲ? ಓಕೆ. ನೆಕ್ಸ್ಟ್ ನೋಡಿರಿ, ಅರ್ಥ ಐತ್ರಿ? ನೋಡಿರಿ, ಯುವಕರ ಮೇಲೆ ಎಕ್ಸಾಮ್ದಾಗ ಕ್ವಶನ್ ಕೇಳತ್ತಾನೆ. ಏನಪ್ಪ ಅಂದರೆ, ಈ ಬೇಡಿಕೆ ಅಂದರೆ ನಿರ್ದಿಷ್ಟ ಅವಧಿ ನಿರ್ದಿಷ್ಟ ಬೆಲೆಯಲ್ಲಿ ಸರಕು ಸೇವೆಗಳನ್ನು ಏನಪ್ಪ ಅಂದ್ರೆ ಅನುಭೋಗಿ ತೊಗೊಳಕ್ಕೆ ಹೋಗಿರ್ತಾನೆ, ಅದನ್ನು ಬೇಡಿಕೆ ಅಂತ ಕರಿತೀವಿ. ಬೇಡಿಕೆಯ ನಿಯಮದ ಮೇಲೆ ಕ್ವಶನ್ ಕೇಳೋಣ, ಮೀನಿಂಗ್ ಮೇಲೆ ಕ್ವಶನ್ ಕೇಳಲಿ ನಿಮಗೆ. ಬೇಡಿಕೆಯ ನಿಯಮ ಏನನ್ನ ತಿಳಿಸುತ್ತದೆ? ಏನು ತಿಳಿಸ್ತದೆ ರೀ ಬೇಡಿಕೆ ನಿಯಮ? ಏನೋ ಹೇಳಿದ್ರಿ, ಕೇಳಿಸ್ಲಿಲ್ಲ ಅವರು. ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆಯಾಗುತ್ತೆ,
ಬೆಲೆ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗುತ್ತದೆ. ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಮ್ಮಿ ಆಗ್ತದೆ. ಬೇಡಿಕೆ ಕಡಿಮೆ ಆದಂತ ಹೆಚ್ಚಾಗ್ತದ. ಬೇಡಿಕೆ ಕಡಿಮೆ ಆದಂತ ಬೇಡಿಕೆ ಕಡಿಮೆ ಆದಂತೆ ಬೆಲೆ ಹೆಚ್ಚಾಗ್ತದೆ. ಬೆಲೆ ಕಡಿಮೆ ಆದಂತೆ ಬೇಡಿಕೆ ಕಡಿಮೆ ಆದಂತೆ ಬೆಲೆನೂ ಇಳಿತಾ ಬರ್ತದೆ. ನಾವು ಮಾರ್ಕೆಟ್ನಾಗ ನಾವು ಎಕನಾಮಿಕ್ಸ್ಗೆ ಹೋಗೋದು ಬೇಡ, ಇಲ್ಲೇ ರೀ. ಓಕೆ, ಬೇಡಿಕೆ ನಿಯಮ ಏನು ಹೇಳ್ತದಪ್ಪ ಅಂದರೆ ಇದನ್ನು ಬೇಡಿಕೆ ಅಂತ ತಗೊಳ್ಳೋಣ. ಯಾವಾಗ ಮಾರುಕಟ್ಟೆಯಲ್ಲಿ ಬೆಲೆಗಳು ಮತ್ತು ಬೇಡಿಕೆ ಸ್ಥಿರವಾಗಿದ್ದಾಗ, ಒಂದು ವೇಳೆ ಬೆಲೆ ಹೆಚ್ಚಾಯ್ತು ಅಂದರೆ ಏನಾಗ್ತದೆ? ಬೇಡಿಕೆ ಕಡಿಮೆ ಆಗ್ತದೆ. ಯಾವಾಗ ಬೆಲೆಗಳು ಇಳಿತವೆ ಅವಾಗ ಏನಾಗ್ತದೆ? ಬೇಡಿಕೆ ಹೆಚ್ಚಾಗ್ತದೆ. ಈಗ ನಾವು ಮಾರ್ಕೆಟಿಗೆ ಹೋಗಿರ್ತೀವಿ ಏನಾದರೂ ಒಂದು ವಸ್ತುವನ್ನು ತರಲಿಕ್ಕೆ. ಈಗ ನೀವು ಇದಕ್ಕೆ ಹೋಗ್ತೀರಿ, ಡ್ರೆಸ್ ತರ್ಲಕ್ಕೆ ಹೋಗ್ತೀರಿ. ಬೇರೆ ಹೇಳೋದು ಬೇಡ, ನಾವು ಡ್ರೆಸ್ಸಿಂದ ಹೇಳೋದು ಭಾಳ ಇಂಟ್ರೆಸ್ಟ್ ನಿಮಗೆ. ಆ ಡ್ರೆಸ್ ತರ್ಲಕ್ಕೆ ಹೋಗಿರ್ತೀವಿ. ಮೊದಲು ಒಂದು ದಿನ ಹೋದಾಗ 500 ರೂಪಾಯಿ ನೋಡಿರ್ತೀರಿ, ಭಾಳ ಇಷ್ಟ ಆಗಿರ್ತೀವಿ ನಿಮ್ಗೆ. ಮರುದಿನ ತೊಗೋಬೇಕಂತ ಹೋಗಿರ್ತೀರಿ, ಒಂದು 200 ರೂಪಾಯಿ ಕಡಿಮೆ ಮಾಡಿರ್ತಾನೆ. ಎಷ್ಟು ಮಾಡಿರ್ತಾನೆ ರೀ? 300 ರೂಪಾಯಿ ಮಾಡಿರ್ತಾನೆ. 200 ರೂಪಾಯಿ ಕಡಿಮೆ ಅಂದರೆ ಎಷ್ಟು? ಕರೆಕ್ಟ್ ಅದ ಲೆಕ್ಕ? ಓಕೆ, ಕಾಮರ್ಸ್ದವ್ರು ಹೇಳ್ತಾರೆ ಅವ್ರು. ಓಕೆ, ಹೌದಾ? 300 ರೂಪಾಯಿ ಆಗಿರ್ತದೆ. ನೀವು ಏನು ಮಾಡ್ತೀರಿ? ಒಂದು ತೊಗೋತೀರಿ, 2 ತೊಗೋತೀರಿ. ಅವಾಗ 2 ತೊಗೋತೀರಿ ಸಹಜನಾ? ಒಂದು ತೊಗೋಬೇಕಂತ 500 ತಂದ್ರಿ, ಇನ್ನೊಂದು 100 ರೂಪಾಯಿ ಹೋದ್ರು ಅಲ್ಲಿ 2 ತೊಗೊಂಡು ಹೋಗಮ್ಮ. ಯಾವಾಗ ಬೆಲೆ ಕಡಿಮೆ ಆಗ್ತದಲ್ರಿ ಏನಾಗ್ತದ? ಅದೇ ನೀವು ಒಂದು ಸಲ ಏನಾದರೂ ಹೋಗಿ ನೋಡಿದ್ರಿ 500 ರೂಪಾಯಿ ಇತ್ತು ಅಂತ ತಿಳ್ಕೊರಿ. ಮರುದಿನ ಹೋಗಿ ನೋಡಿದಾಗ 700 ರೂಪಾಯಿ 800 ರೂಪಾಯಿ ಆಗಿತ್ತಂದ್ರೆ 2 ತೊಗೋಬೇಕಂತ ಹೋದವ್ರು ಎಷ್ಟು ತೊಗೋತೀರಿ? ಒಂದರ ತೊಗೊಂಡಿರ್ತಿರಲ್ಲ, ಅದನ್ನು ಬೇಡ ಇದ್ದು ಹಾಕೊಂಬಿಡ ಮನೆ ಆರಾಮ್. ಯಾವುದೋ ಬೇಡ ಕಿರಿಕಿರಿ ಅಂದ್ರೆ ಅಂತೀರೇ ಇಲ್ಲ, ಸಹಜನೋ ಇಲ್ಲ. ಅಂದರೆ ಯಾವಾಗ ಬೆಲೆ ಹೆಚ್ಚಾಗ್ತದೋ ಅವಾಗ ಬೇಡಿಕೆ ಕಡಿಮೆ ಆಗ್ತದೆ. ಯಾವಾಗ ಬೆಲೆ ಕಡಿಮೆ ಆಗ್ತದಲ್ಲ, 300 ರೂಪಾಯಿ ಆಗಿರ್ತದಲ್ಲ, ನೀ ತೊಗೋದು ಅಷ್ಟೇ ಅಲ್ಲ, ದೋಸ್ತರಿಗೆ ಫೋನ್ ಹಚ್ಚಿ ಹೇಳಿರ್ತೀರಿ. ಇಲ್ಲಿ ಬಾರೋ ದೋಸ್ತ, ಏನಪ್ಪ ಅಂದ್ರೆ ಅವಾಗ 500 ರೂಪಾಯಿ ಇದ್ದಿದ್ದು 300 ರೂಪಾಯಿ ಬಂದದ, 50% ಆಫರ್ ಅದ, ಬಾ ಜಲ್ದಿ ಅಂತೀವೇ ಇಲ್ರಿ ನಾವು. ಅಂದರೆ ಬೆಲೆ ಏನಾಗ್ತರಿ? ಕಡಿಮೆ ಆದಂಗೆ ಏನಾಗ್ತರಿ? ತಗೊಳ್ಳೋರು ಜಾಸ್ತಿ ಜನ ಆಗ್ತಾರೆ. ಅದನ್ನು ಬೇಡಿಕೆಯ ನಿಯಮ ಅಂತ ಕರಿತಾ ಬರ್ತೀವಿ. ಇನ್ನು ನೆಕ್ಸ್ಟ್ ಬೇಡಿಕೆಯ ರೇಖೆ ಏನು ಹೇಳ್ತದೆ ರೀ? ಹಾಂ ರೀ, ಬೇಡಿಕೆಯ ರೇಖೆ. ಇದೇ ಕ್ವಶನ್ ಕೇಳಿದ್ದು ನಿಮ್ಗೆ ಎಕ್ಸಾಮ್ದಾಗ, ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಬೇಡಿಕೆಯ ರೇಖೆಯು ಏನನ್ನ ತಿಳಿಸುತ್ತದೆ ಅಂತ ಕ್ವಶನ್ ಕೇಳಿ. ಇದ್ರ ಮ್ಯಾಗನು ಕೇಳೋಣ, ಇದ್ರ ಮ್ಯಾಗ ಏನ್ರಿ? ಬೇಡಿಕೆಯ ರೇಖೆ ಏನನ್ನ ತಿಳಿಸುತ್ತದೆ? ಅದೇ ರೀ, ಇದು ಸರ್ ನಿಯಮ ಸರ್, ಇದು ಅದು ಓಕೆ, ನಿಯಮ ಓಕೆ. ನಿಯಮ ಏನದ ರೀ? ಬೆಲೆ ಹೆಚ್ಚಾದಂಥ ಬೇಡಿಕೆ ಕಡಿಮೆ ಆಗ್ತದೆ, ಬೆಲೆ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗ್ತದೆ. ಇದು ನಿಯಮ. ಆ ನಿಯಮವನ್ನು ಸಾಬೀತು ಮಾಡಬೇಕಲ್ಲ ಒಂದು ರೇಖಾಚಿತ್ರದ ಮೂಲಕ, ಹೌದೋ ಅಲ್ಲ ಅಂತೇಳಿ. ಓಕೆನಾ? ಅದು ಬೇಡಿಕೆ ರೇಖೆಯನ್ನು ಬರ್ತದೆ. ಬೇಡಿಕೆ ರೇಖೆ ಏನನ್ನ ಹೇಳ್ತಪ್ಪ ಅಂದರೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ, ಇಳಿಮುಖವಾಗಿ ಚಲಿಸುತ್ತದೆ. ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಚಲಿಸುತ್ತದೆ. ಸರ್ ಹೆಂಗ್ರಿ? ಹೆಂಗಪ್ಪ ಅಂದ್ರೆ ಈಗ ಸುಮ್ಮನೆ ಒಂದು ಉದಾಹರಣೆ ನೋಡೋಣ. ಒಂದು ಕಡೆ ಬೆಲೆ, ಇನ್ನೊಂದು ಕಡೆ ಬೇಡಿಕೆ. ಓಕೆ, ಬೆಲೆ 5 ರೂಪಾಯಿ ಇತ್ತು ಅಂತ ತಿಳ್ಕೊರಿ. ಅಂದರೆ ಬೆಲೆ ಹೆಚ್ಚದ ಅಂತ ತಿಳ್ಕೊರಿ. 5 ರೂಪಾಯಿ ಅಂದರೆ ಹೆಚ್ಚದ ಬೆಲೆ. ಎಷ್ಟು ತೊಗೋಬೋದ್ರಿ? ಒಬ್ಬ ವ್ಯಕ್ತಿ ತೊಗೋಬೋದು, ಹೌದಾ? ನೆಕ್ಸ್ಟ್ ಬೆಲೆ ಮತ್ತೆ ಒಂದು 4 ರೂಪಾಯಿ ಆಗ್ಯದ. ಎಷ್ಟು ತೊಗೋಬೋದ್ರಿ? ಮತ್ತೆ ಇಬ್ಬರು ತೊಗೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬೆಲೆ 3 ರೂಪಾಯಿ ಆದಾಗ 3 ಜನ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಲೆ 2 ರೂಪಾಯಿ ಆದಾಗ 4 ಜನ. ಬೆಲೆ 1 ರೂಪಾಯಿ ಅಂದಾಗ ಎಷ್ಟು ಬರ್ತದೆ ರೀ? 5 ಜನ ಬರ್ತದೆ. ಬೆಲೆ ಕಡಿಮೆ ಆದಂಗೆ ಓದ್ತೀವ ಇಲ್ಲ ಎಲ್ಲರೂ? ಈ ಸದ್ಯಪ್ಪ ಏನಪ್ಪ ಅಂದರೆ ಒಂದು ಡ್ರೆಸ್ಗಳ ಬೆಲೆ 1000 ರೂಪಾಯಿ ಇರ್ತದೆ, 100 ರೂಪಾಯಿ ಬಂದಿರ್ತದೆ. ಎಲ್ಲರೂ ಓದ್ತೀವಿ, ಒಬ್ಬರು ಬಿಡಂಗಿಲ್ಲ. 100 ರೂಪಾಯಿ ಇರ್ಲಿ ನಡೀತಮ್ಮ, ಏನಾಗ್ತದೆ ಅಂತೇಳಿ ಮಾಡ್ತೇವಿಲ್ಲ. ಅದು ಒಂದು ತೊಗೊಳಕ್ಕೆ ಹೋದವ್ರು 4 5 ತೊಗೊಂಬರ್ತೀವಿ, ಒಂದೇ ತೊಗೊಂಬರಲ್ಲ ನಾವು ಬರಾಗ ಬರ್ತೀವ. ಅಂದರೆ ಸಹಜವಾಗಿ ಏನು ರೀ? ಬೆಲೆ ಆಗ್ತದಲ್ಲ, ಬೇಡಿಕೆ ಹೆಚ್ಚಾಗ್ತದೆ. ಎಲ್ಲದ್ರಿ? ಬೆಲೆ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗ್ತದೆ. ಯಾವಾಗ ಬೆಲೆ ಹೆಚ್ಚಾಗ್ತದೋ ಅವಾಗ ಏನಾಗ್ತದೆ ರೀ? ಬೇಡಿಕೆ. ಯಾವಾಗ ಬೆಲೆ ಹೆಚ್ಚಾಗ್ತದೋ ಅವಾಗ ಬೇಡಿಕೆ ಕಡಿಮೆ ಆಗ್ತದೆ. ನಾವು ರೇಖಾಚಿತ್ರದ ಮೂಲಕ ನೋಡೋದಾದರೆ ಇದು ತೆಗಿಲ್ರಿ, ಇದು ಎಲ್ಲ ತೆಗೆದು ಬಿಡ್ತೇನೆ ನೋಡ್ರಿ. ಬರ್ಕೊಂಡಿರಲ್ಲ ನೋಡ್ರಿ. ರೇಖಾಚಿತ್ರದ ಮೂಲಕ ನೋಡೋದಾದರೆ ಏನು ಹೇಳ್ತದಪ್ಪ ಅಂದರೆ ನೋಡ್ರಿ, OX ರೇಖೆಯ ಮೇಲೆ ಬೇಡಿಕೆಯನ್ನು OR ರೇಖೆಯ ಮೇಲೆ ಬೆಲೆಯನ್ನು ನಿಗದಿ ಮಾಡಿರ್ತೀವಿ. ಇಲ್ಲಿ
ಇವೆಲ್ಲವನ್ನು ಸಮನಾಗಿ ತಗೋಬೇಕು ನಾವು. ಈ ಕಡೆ 1 2 ಸರ್, ಇಲ್ಲಿ ಮತ್ತೆ ಇಲ್ಲ 5, ಇಲ್ಲ 6, 7, 8 ಹಿಂಗೆ ಕಂಟಿನ್ಯೂಸ್ ಆಗಿರ್ಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಇರ್ತದಲ್ಲ, ಇಲ್ಲಿಂದ ಇಲ್ಲಿಗೂ ಅಷ್ಟೇ ಇರಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ತೊಗೊಂಡಿರ್ತೀವಿ, ಇಲ್ಲಿಂದ ಅಲ್ಲಿಗೆ ಅವು ಕಂಟಿನ್ಯೂಸ್ ಆಗಿರಬೇಕು. ಇಲ್ಲಿ 1 ತೊಗೊಂಡು ಇಲ್ಲಿ 5 ತೊಗೊಂಡು ಇಲ್ಲಿ ಮತ್ತೆ ನಾನು 3 ತೊಗೋತೀನಿ 2 ತೊಗೋತೀನಿ ಹಂಗಂದ್ರೆ ರೇಖಾಚಿತ್ರ ಬರೋಂಗಿಲ್ಲ. ಓಕೆನಾ? ಇಲ್ಲೂ ಕೂಡ ಅದೇ. ಅಲ್ಲಿ ಏನು ಹೇಳಿದ್ರಿ, ಅಲ್ಲಿ ಬೆಲೆ 5 ರೂಪಾಯಿ ಇದ್ದಾಗ ಎಷ್ಟು ತೊಗೋತ ಅಂತ ಹೇಳಿದರು? 1 ಹೇಳಿದ್ರಾ? ಓಕೆ, 5 ರೂಪಾಯಿ ಇದ್ದಾಗ ಎಷ್ಟು ರೀ? 1 ಅಂತ ಹೇಳಿದ್ರು. ಇನ್ನು ನೆಕ್ಸ್ಟ್ 4 ರೂಪಾಯಿ ಇದ್ದಾಗ 4 ರೂಪಾಯಿ ಇದ್ದಾಗ 2. ಇನ್ನು 3 ರೂಪಾಯಿ ಇದ್ದಾಗ 3 ಅಂತ ಹೇಳಿದ್ರಾ? ಓಕೆ. ನೆಕ್ಸ್ಟ್ 4 ರೂಪಾಯಿ ಇದ್ದಾಗ 2. ನೆಕ್ಸ್ಟ್ 5 ರೂಪಾಯಿ ಇದ್ದಾಗ 1. ಇದು ಕರೆಕ್ಟಾಗಿ ಬರ್ತದೆ ರೀ ಹಾಕೊಂಡ್ರೆ. ಓಕೆ ನೋಡಿರಿ, ಯಾವಾಗ ಬೇಡಿಕೆ ರೇಖೆ ಏನು ಹೇಳ್ತಪ್ಪ ಅಂದರೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಚಲಿಸುತ್ತದೆ. ಎಡದಿಂದ ಬಲಕ್ಕೆ ಏನು ಮಾಡ್ತಾರೆ? ಇಳಿಮುಖವಾಗಿ ಚಲಿಸುತ್ತದೆ. ಇದನ್ನೇ ನಾವು ಏನಂತ ಕರಿತೀವಿ ರೀ? ಬೇಡಿಕೆ ರೇಖೆ. ಅಂದರೆ ಎಡದಿಂದ ಬಲಕ್ಕೆ ಏನಾಗ್ತದೆ ರೀ? ಇಳಿಮುಖವಾಗಿ ಚಲಿಸ್ತದೆ. ರೇಖಾಚಿತ್ರ ತೆಗೀರಿ ಅಂತ ಕೇಳಂಗಿಲ್ಲ, ಅವ್ನು ಜಸ್ಟ್ ಅಂಡರ್ಸ್ಟ್ಯಾಂಡ್ ಆದ್ರೆ ಸಾಕು. ಅದು ತಕ್ಕೋತೀರಿ ಅಂತ ತಕ್ಕೋರಿ, ಏನು ಬೇಡ ಅನ್ನಲ್ಲ. ಓಕೆನಾ? ಓಕೆ, ಏನು ಹೇಳ್ತಾನೆ ರೀ ಅವ? ಎಡದಿಂದ ಬಲಕ್ಕೆ ಕೆಳಮುಖವಾಗಿ. ಕರೆಕ್ಟ್ ಲೈನ್ ಬರಬೇಕಿದು, ಮತ್ತು ಹಿಂಗೆ ನನ್ನಂಗೆ ಬರಬಾರ್ದು. ಓಕೆನಾ? ಅರ್ಥ ಆಯ್ತು ರೀ? ಇನ್ನು ನೆಕ್ಸ್ಟ್ ಪೂರೈಕೆ ಅಂತಕ್ಕಂಥದ್ದು. ಪೂರೈಕೆ ಅರ್ಥ ಏನು ಹೇಳಿದ್ದೀರಿ? ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಮಾರಾಟಗಾರನು ಮಾರುಕಟ್ಟೆಗೆ ತರುವ ಸರಕು ಅಥವಾ ಸೇವೆಯನ್ನು ನಾವು ಪೂರೈಕೆ, ಸಪ್ಲೈ ಅಂತ ಕರಿತಾ ಬರ್ತೀವಿ. ಓಕೆ, ಅದರ ನಿಯಮ ಏನು ಹೇಳ್ತದೆ? ನಿಯಮ ಏನು ಹೇಳ್ತದೆ ರೀ? ಬೆಲೆ ಹೆಚ್ಚಾದಂತೆ ಪೂರೈಕೆ ಏನಾಗ್ತದೆ ರೀ? ಹೆಚ್ಚಾಗ್ತದೆ. ಬೆಲೆ ಕಡಿಮೆ ಆದಂತೆ ಪೂರೈಕೆ ಕಡಿಮೆ ಆಗ್ತದೆ. ಯಾಕೆ ಹಂಗಾಗ್ತದೆ? ಏನ್ರಿ? ಲಾಭ ಹೆಚ್ಚು ಬರ್ತದೆ. ಈಗ ನೀವು ಸಕ್ರೆ ಉತ್ಪಾದನೆ ಮಾಡ್ಲಕತ್ತೀರಿ, ಹೌದಾ? ಸಕ್ರೆ ಉತ್ಪಾದನೆ ಮಾಡ್ಲಕತ್ತೀರಿ ಅಂದ್ರೆ ರೇಟ್ ಜಾಸ್ತಿ ಆಗಿರ್ತದೆ. ಹೆಚ್ಚಿಗೆ ಉತ್ಪಾದನೆ ಮಾಡ್ತೀರಿ, ಕಡಿಮೆ ಉತ್ಪಾದನೆ ಮಾಡ್ತೀರಿ? ಹೆಚ್ಚಿಗೆ ಉತ್ಪಾದನೆ ಮಾಡ್ತೀರಾ? ಹೆಚ್ಚಿಗೆ ಉತ್ಪಾದನೆ ಮಾಡಿರಿ ಅಂದ್ರೆ ಪೂರೈಕೆ ಮಾಡ್ಲತ್ತೀರಿ ಅಂತ ಅರ್ಥ. ನೀವು ಅಂದರೆ ಯಾವಾಗ ಬೆಲೆ ಹೆಚ್ಚಾಗ್ತದೋ ಆ ಬೆಲೆ ಹೆಚ್ಚಾದಾಗ ಏನು ಮಾಡ್ತಾರಪ್ಪ ಅಂದರೆ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಿ ಹೆಚ್ಚು ಹೆಚ್ಚು ಮಾರ್ಕೆಟಿಗೆ ವಸ್ತುಗಳನ್ನು ತೊಗೊಂಬರ್ತಾರೆ. ಯಾವಾಗ ಬೆಲೆ ಕಡಿಮೆ ಆಗ್ತದೆ, ಸಕ್ರೆ ರೇಟ್ ಇಳಿದಿರ್ತದೆ. ಒಂದು ಸಲ ಕೇಳಿರ್ಬೇಕು ನೀವು, ಉಳ್ಳಾಗಡ್ಡಿ ರೇಟ್, ಈರುಳ್ಳಿ ರೇಟ್ ಕೇಳಿರಿ, ಎಷ್ಟಾಗಿತ್ತು ರೀ? 200 ರೂಪಾಯಿ kg ಆಗಿತ್ತು. ಆಗಿತ್ತಾ? ಅವಾಗ 4-5 ಈರುಳ್ಳಿ ಹಾಕೋರು 1ಕ್ಕೆ ಬಂದಿದ್ರು, 1 ಹಾಕೋರು ಬಿಟ್ಟಿದ್ರು. ಈರುಳ್ಳಿ ಇಲ್ಲರು ಊಟ ಮಾಡಿದವ್ರು ಎಷ್ಟೋ ಜನ ಆ ಸಮಯದಾಗ, ಹೌದಾ? ಅಂದ್ರೆ ಬೆಲೆ ಯಾವಾಗ ಹೆಚ್ಚಾಯ್ತಲ್ಲ ಅದ್ರಾಗ ಬೆಳೆಯೋರ ಸಂಖ್ಯೆ ಜಾಸ್ತಿ ಆಯಿತು. ನೋಡಿರಿ, ಎಲ್ಲ ಊರಾಗ ನಾ ಇನ್ನು ಮುಂದೆ ಈರುಳ್ಳಿ ಹಾಕ್ಬೇಕಂತ ಭಾಳ ಜನ ಇದು ಮಾಡಿದ್ರು. ಯಾವಾಗ ಜಾಸ್ತಿ ಜನ ಈರುಳ್ಳಿ ಬೆಳೆದ್ರು ಅವಾಗ ಏನಾಯ್ತು? ಆಟೋಮೆಟಿಕ್ ಬೆಲೆ ಕಡಿಮೆ. ಬೆಲೆ ಕಡಿಮೆ ಆಯ್ತು ಅಂದ್ರೆ ಏನಾಗ್ತದೆ? ಬೆಳೆಯೋರ ಸಂಖ್ಯೆನೂ ಕಡಿಮೆ ಆಗಿಬಿಡ್ತದೆ. ಯಾವುದಕ್ಕೆ ಜಾಸ್ತಿ ಬೆಲೆ ಇರ್ತದೋ ಅದನ್ನು ಏನಪ್ಪ ಅಂದರೆ ಉತ್ಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಉತ್ಪಾದನೆ ಮಾಡಿ ಪೂರೈಕೆ ಮಾಡ್ತಾರೆ. ಯಾವಾಗ ಬೆಲೆ ಕಡಿಮೆ ಆಗ್ತದೋ ಪೂರೈಕೆನೂ ಕಡಿಮೆ ಆಗಿಬಿಡ್ತದೆ. ಯಾವುದಕ್ಕೆ ರೇಟ್ ಇರೋಂಗಿಲ್ಲ ಅದು ಏನಾಗಂಗಿಲ್ಲ ರೀ? ಬೆಳಿಲಿಕ್ಕೆ ಜಾಸ್ತಿ ಜನ ಹೋಗಂಗಿಲ್ಲ. ಅರ್ಥ ಆಯ್ತಾ? ಓಕೆ, ಪೂರೈಕೆ ರೇಖೆ ಏನು ಹೇಳ್ತದೆ? ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುತ್ತದೆ. ಮೇಲ್ಮುಖವಾಗಿ ಚಲಿಸುತ್ತದೆ. ಯಾವಾಗ ಬೇಡಿಕೆ ರೇಖೆಯಲ್ಲಿ ಬೆಲೆ ಮತ್ತು ಬೇಡಿಕೆ ನಡುವೆ ವಿರುದ್ಧ ಸಂಬಂಧ ಇತ್ತು, ಇಲ್ಲಿ ಬೆಲೆ ಮತ್ತು ಪೂರೈಕೆ ನಡುವೆ ಏನದ ರೀ? ಸಮ ಸಂಬಂಧ ಅಂತಕ್ಕಂಥದ್ದು. ನೋಡ್ರಿ, ರೇಖಾಚಿತ್ರದ ಮೂಲಕ ನಾವು ನೋಡೋದಾದ್ರೆ ಒಂದು ಕಡೆ ಬೆಲೆ, ಇನ್ನೊಂದು ಕಡೆ ಪೂರೈಕೆ. ಓಕೆ, ಬೆಲೆಯ ಬಗ್ಗೆ ನೋಡೋದಾದರೆ ನಾವು 1 ರೂಪಾಯಿ ಬೆಲೆ ಇದ್ದಾಗ ಎಷ್ಟು ವಸ್ತುಗಳನ್ನು ಪೂರೈಕೆ ಮಾಡ್ತೀವಿ ರೀ? 1, ಅಂದರೆ ಕಡಿಮೆ ಬೆಲೆ ಅಂತ ಅರ್ಥ ಅದು. ನೆಕ್ಸ್ಟ್ ಬೆಲೆ 2 ರೂಪಾಯಿ ಇದ್ದಾಗ, ಬೆಲೆ 2 ರೂಪಾಯಿ ಇದ್ದಾಗ ಏನು ಮಾಡ್ತೀವಿ ರೀ? ಮತ್ತೆ ಜಾಸ್ತಿ ವಸ್ತುಗಳನ್ನು ಪೂರೈಕೆ ಮಾಡ್ತೀವಿ. ಅಂದರೆ ಬೆಲೆ ಹೆಚ್ಚಾದಂತೆ ಪೂರೈಕೆನೂ ಹೆಚ್ಚಾಗ್ತದೆ. ಮತ್ತೆ ಬೆಲೆ ಹೆಚ್ಚು ಮಾಡ್ತೀನಿ, ಮತ್ತೆ ಏನಾಗ್ತದೆ ರೀ?
ಪೂರೈಕೆ ಹೆಚ್ಚಾಗ್ತದೆ, ಮತ್ತೆ ಹೆಚ್ಚು ಮಾಡಿದ್ರೆ ಮತ್ತೆ ಹೆಚ್ಚು. ಅಂದರೆ ಯಾವಾಗ ಬೆಲೆಗಳು ಏರಿಕೆ ಆಗ್ತವೆ ಅದೇ ರೀತಿಯಾಗಿ ಪೂರೈಕೆನೂ ಏರಿಕೆ ಆಗ್ತದೆ ಅಂತ ಅರ್ಥ ಆಯ್ತಾ. ಅಂದರೆ ಬೆಲೆ ಮತ್ತು ಪೂರೈಕೆಗಳ ನಡುವೆ ಏನಿರ್ತದೆ, ಸಮ ಸಂಬಂಧ ಇರ್ತದೆ. ನಾವು ರೇಖಾಚಿತ್ರದ ಮೂಲಕ ನೋಡೋದಾದ್ರೆ OX ರೇಖೆ ಏನಿರ್ತದೆ ರೀ, ಪೂರೈಕೆ ಇರ್ತದೆ. OY ರೇಖೆ ಬೆಲೆ ಇರ್ತದೆ. ಓಕೆ, ಸೇಮ್ ಅದೇ ರೀತಿಯಾಗಿ 1 2 3 4 5 1 2 3 4 5. ಓಕೆ, ಇಲ್ಲಿ ಏನದ ಹೇಳಿದ್ರಿ, ಬೆಲೆ ಎಷ್ಟದ ರೀ 1, ಪೂರೈಕೆ ಎಷ್ಟಾಗ್ತದ 1. ಅಂದರೆ ಬೆಲೆ ₹1 ಇದ್ದಾಗ ಪೂರೈಕೆ ಎಷ್ಟಾಗ್ತದೆ ರೀ, 1 ಪೂರೈಕೆ, ಒಂದು ವಸ್ತುವನ್ನು ಪೂರೈಕೆ ಮಾಡ್ತೀವಿ. ಬೆಲೆ ₹2 ಇದ್ದಾಗ 2 ವಸ್ತುಗಳನ್ನು, ₹3 ಇದ್ದಾಗ 3, ₹4 ಇದ್ದಾಗ 4, ₹5 ಇದ್ದಾಗ 5 ವಸ್ತುಗಳನ್ನು ಪೂರೈಕೆ ಮಾಡ್ತಾವೆ. ಯಾವ ರೀತಿಗಳು ಬೆಲೆಗಳು ಹೆಚ್ಚಾಗ್ತಾ ಹೋಗ್ತಾವೋ ಪೂರೈಕೆನ ಏನಾಗ್ತದೆ ರೀ, ಹೆಚ್ಚಾಗ್ತದೆ. ನೋಡ್ರಿ, ಎಡದಿಂದ ಬಲಕ್ಕೆ ಏನದರಿ, ಇದು ಮೇಲ್ಮುಖವಾಗಿ ಚಲಿಸುತ್ತದೆ. ಇದನ್ನೇ ನಾವು ಏನಂತ ಕರಿತೀವಪ್ಪ ಅಂದರೆ ಪೂರೈಕೆಯ ರೇಖೆ ಅಂತ ಕರಿತೀವಿ. ಎಂಥ ರೇಖೆ ರೀ, ಪೂರೈಕೆ ರೇಖೆ. ಅರ್ಥ ಅಲ್ಲತ್ತದ, ಸ್ಪೀಡ್ ಅಲ್ಲತ್ತದನ ಸರ್? ಹಾಂ, ಇನ್ನು ಟ್ರೈಲರ್ ಮುಗಿದಿಲ್ರಿ, ಇದು ಟ್ರೈಲರ್ ದಿನ, ಇದು ಪಿಕ್ಚರ್ ಅಭಿ ಬಾಕಿ. ಅವಾಗ ಏನಲ್ರಿ, ಇನ್ನು ಟ್ರೈಲರ್ ಮುಗಿಯೋಣ ಹೇಳ್ತೀನಿ ನಿಮಗೆ. ಇನ್ನು ಮುಗಿಯೋದ ಟ್ರೈಲರ್, ಇನ್ನೊಂದು 4 ದಿನ ರೀ. ಓಕೆ, ಅರ್ಥ ಆಯ್ತು ರೀ ಪೂರೈಕೆ ರೇಖೆ, ಅರ್ಥ ಆಯ್ತಾ?